ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ ಅಂತಂದರೆ ಇದು ಹನಿ ಟ್ರ್ಯಾಪ್ ವಿಚಾರ. ಕಳೆದ 3-4 ದಿನಗಳಿಂದ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಅಂಶ ಅಂತಂದರೆ ಜನಪ್ರತಿನಿಧಿ ಆಗಿರುವಂತಹ ಈ ದೊಡ್ಡವರು ಅವರ ಸಣ್ಣತನ ಎದ್ದು ಕಾಣ್ತಾ ಇದೆ ಇಲ್ಲಿ. ಅಂದರೆ ಈ ಜನಪ್ರತಿನಿಧಿಗಳು ತಮ್ಮ ಕೆಲಸ ಏನು ಅನ್ನೋದನ್ನು ಮರ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿಯ ನಡೆ ಮತ್ತು ನಡತೆಯ ಮೇಲೆ ಈಗ ಸಂಶಯ ವ್ಯಕ್ತವಾಗ್ತಾ ಇದೆ. ಇಂತಹ ಕಲುಷಿತ ರಾಜಕಾರಣದ ಬಗ್ಗೆ ಏನು ಹೇಳಬೇಕು ಅಂತೇಳಿ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಈ ವರ್ಡನ್ನು ನಾನು ಒಪ್ಪೋದೇ ಇಲ್ಲ. ಹನಿ ಟ್ರ್ಯಾಪ್ ಅಲ್ವೇ ಅಲ್ಲ ಇದು. ಯಾರೇ ಹೇಳಲಿ, ಈಗ ಈ ಹನಿ ಟ್ರ್ಯಾಪ್ ಏನು ಮಾಡಿರ್ತಾರಲ್ಲ, ಅಥವಾ ಮಾಡೋರು ಅಥವಾ ಈ ಕೆಡ್ಡಾಗೆ ಬಿದ್ದವರು, ಮನುಷ್ಯತ್ವ ಇದೆ ಏನ್ರಿ ಅವರಿಗೆ? ಅಂದರೆ ರಾಜಕಾರಣಿಗಳನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ತನ್ನ ವಿರೋಧಿಯನ್ನು ಹಣೆಯೋದಕ್ಕೆ ಈ ರೀತಿಯ ಪ್ರಯತ್ನ ಆಗತ್ತೆ ಅಂತ ಹೇಳಿದಾಗ, ಹನಿ ಟ್ರ್ಯಾಪ್ ಮುಖಾಂತರ ಮಾಡಲಾಗತ್ತೆ ಅಂತ ಹೇಳಿದಾಗ ಜನರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅಂತೇಳಿ ಶೇಮ್ ಇದು. ಮನುಷ್ಯತ್ವ ಇಲ್ಲ. 48-49 ನಾಯಕರ ಸಿಡಿ ಇದೆ ಅಂತ ಹೇಳಿದ್ರೆ ಫ್ಯಾಕ್ಟರಿ ಎಲ್ಲಿದೆ ಅಂತ ಯಾಕೆ ಮಾಡ್ತಿದ್ದಾರೆ ಇದೆಲ್ಲ? ಕಾರ್ಯಕರ್ತರಿಗೆ ಏನು ಸಂದೇಶವನ್ನು ಕೊಡ್ತಾರೆ? ದೊಡ್ಡ ಸ್ಥಾನದಲ್ಲಿ ಇದ್ದವರು ಇವರೆಲ್ಲ ಏನು ಸಂದೇಶ ಅಂತೇಳಿ ಈ ಹನಿ ಟ್ರ್ಯಾಪ್ ಜಾಲ ಇದೆಯಲ್ಲ, ಈ ಜಾಲದಿಂದಾಗಿ ಜನರಿಗೆ ಸಿಗುವಂಥ ಸಂದೇಶ ಏನು ಅಂಥೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾತಿದೆ. ಇವತ್ತಿನ ವಿಶೇಷ ಹನಿ ಟ್ರ್ಯಾಪ್ ಜಾಲ, ಜನಕ್ಕೇನು ಸಂದೇಶ? ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ. ಸಮಾಜಕ್ಕೆ ಮಾದರಿಯಾಗಿರುವ ದೊಡ್ಡವರ ಸಣ್ಣತನ ಇದು. ಒಂಥರ ವಿಷಕನ್ಯೆ ಸಂಸ್ಕೃತಿ ಬಂದಿದೆ ಅಂತ ಅನಿಸ್ತಾ ಇದೆ. ಮೌಲ್ಯಯುತ ಪಾಲಿಟಿಕ್ಸ್ ಅಂತೂ ಸತ್ತು ಹೋಗಿದೆ. ಹಿಂದಿನ ರಾಜಕಾರಣ ಈಗಿನ ರಾಜಕಾರಣವನ್ನು ನೋಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಮಧುಪಾಶದ ಗಿರಾಕಿ ಶುರುವಾಗಿದೆ. ಸಚಿವ KN ರಾಜಣ್ಣ ಅವರಿಂದ ಹನಿ ಟ್ರ್ಯಾಪ್ ಬಾಂಬ್ ಅಂದರೆ ಅವರೇ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಜನಪ್ರತಿನಿಧಿಗಳ ನಡೆ ಮತ್ತು ನಡತೆಯ ಮೇಲೆ ಈಗ ಸಂಶಯ ವ್ಯಕ್ತವಾಗ್ತಾ ಇದೆ. ಮತದಾರರಿಗೆ ಶಾಸಕರು ಕೊಡುವಂಥ ಗೌರವ ಇದೇನಾ ಅನ್ನುವಂಥ ಪ್ರಶ್ನೆಯನ್ನು ನಾವೇ ಹಾಕೊಳ್ಬೇಕು. ಸಮಾಜಕ್ಕೆ ಮಾದರಿಯಾಗಿರುವಂಥ ದೊಡ್ಡವರ ಸಣ್ಣತನ ಇದು. ಪ್ರತಿಸ್ಪರ್ಧಿಗಳನ್ನ ಹಳೆಯುವ ತಂತ್ರಗಾರಿಕೆಗೆ ನಮ್ಮ ಕಡೆಯಿಂದ ಧಿಕ್ಕಾರ ಇರಲಿ. ಯಾವ ಪಕ್ಷ ಇರಲಿ ಅಥವಾ ರಾಜಕಾರಣಿ ಆಗಿದ್ರೂ ಕೂಡ ಯಾರು ಇದನ್ನು ಒಪ್ಕೊಳ್ಳೋದಿಲ್ಲ. ಟ್ರ್ಯಾಪ್ ಮಾಡಿಸೋರು ಅಥವಾ ಕೆಡ್ಡಾಗೆ ಬಿದ್ದವರಿಗೆ ಶೇಮ್ ಇದು. ಮನುಷ್ಯತ್ವ ಇದೇನ್ರಿ ಅವರಿಗೆ? ಪ್ರಮುಖವಾಗಿ ಇಲ್ಲಿ ಹೆಣ್ಣು ಮಣ್ಣು ಹೊನ್ನು ಹಿಂದೆ ಬಿದ್ದವರ ಕಥೆ ಇದು. ರಾಜಕೀಯ ಆಗಿರ್ಬೋದು ಅಥವಾ ಜೀವನದಲ್ಲಿ ಬಹಳ ಅಂದರೆ ಬಹಳ ಡೇಂಜರ್ ಇತ್ತು. 3 ಅಂಶಗಳು: ಹೆಣ್ಣು ಮಣ್ಣು ಹೊನ್ನು. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಹನಿ ಟ್ರ್ಯಾಪ್. ಎಲ್ಲರೂ ಸಿಕ್ಕಾಕೊಳ್ತಾರೆ ಅನ್ನುವಂಥ ಭಯದಲ್ಲಿ ಇದಕ್ಕೆ ಕಡಿವಾಣ ಬೇಕು ಅಂತೇಳಿ ಅದು ಕಲಾಪದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲ ಆಗ್ತಾ ಇರೋದು. ಹಾಗಾದರೆ ಏನು ಸಂದೇಶ ಇವರಿಂದ? ಜನರಿಗೆ ಏನು ಸಂದೇಶ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಉತ್ತಮ ರೀತಿಯಲ್ಲಿ ಸಂದೇಶ ಕೊಡಬೇಕು ಅನ್ನುವಂಥ ಪರಿಜ್ಞಾನ ಇಲ್ಲ ಇವರಿಗೆ. ಯಾವ ವಿಚಾರದ ಬಗ್ಗೆ ಕಲಾಪದಲ್ಲಿ ಚರ್ಚೆ ಆಗಬೇಕು, ಪರಿಷತ್ನಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂಥ ಗೊತ್ತಿಲ್ಲದೆ ಇರುವಂಥ ನಾಯಕರನ್ನ ಆರಿಸಿ ತಂದಿದ್ದೀವಿ ನಾವು. ಈಗ ನಾವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿ ಕಲಾಪ ನಡೆಯೋದು, ಪರಿಷತ್ ನಡೆಯೋದು ಒಂದು ಸ್ವಾರಸ್ಯಕರ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು. ರಾಜ್ಯದಲ್ಲಿ ಏನೇನು ಸಮಸ್ಯೆ ಇದೆ, ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನೇನು ಸಮಸ್ಯೆ ಇದೆ, ಏನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಎಲ್ಲೂ ಸಾಧ್ಯ ಆಗುತ್ತೆ. ಆದರೆ ಅದರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಇಲ್ಲಿ ಹನಿ ಟ್ರ್ಯಾಪ್. ನೋಡಿ, ಪ್ರಮುಖವಾಗಿ ಇಲ್ಲಿ ಕಲಾಪ ಅಂತ ಹೇಳಿದಾಗ ಪ್ರತಿಯೊಬ್ಬ ಶಾಸಕರಲ್ಲಿ ಇರ್ತಾರೆ. ಅಂದರೆ ಅವರ ಕ್ಷೇತ್ರದಿಂದ ಬಂದು ಆ ಸಮಸ್ಯೆಯನ್ನು ಹೊತ್ಕೊಂಡು ತಂದಿರ್ತಾರೆ. ಇಂಥವ್ರಿಗೇನು ರೆಸ್ಪೆಕ್ಟ್ ಕೊಡೋದು ಅಂತೇಳಿ ಅಲ್ಲಿ ಆ ಸಮಸ್ಯೆ ಬಗ್ಗೆ ಚರ್ಚೆ ಆಗೋದು ಬಿಟ್ಟು ನಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ಇದಕ್ಕೆ ಕಡಿವಾಣ ಇಲ್ವಾ, ಮತ್ತೊಂದು ಮಗದು ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾ ಇದ್ರಿ? ಜನ ನೋಡ್ತಿರ್ತಾರೆ. ಈಗ ಈ ರಾಜಕಾರಣ ಎತ್ತ ಸಾಗ್ತಾ ಇದೆ ಅಂತೇಳಿ ಆಗಲೇ ಹೇಳಿದಾಗೆ ಒಂಥರ ವಿಷಕನ್ಯೆ ಸಂಸ್ಕೃತಿ. ನಿಜವಾಗ್ಲೂ ಕೂಡ ಈ ರಾಜ್ಯದ ದೊಡ್ಡ ಸಮಸ್ಯೆ ಅಂತಂದರೆ ಒಂದು ಹನಿ ಟ್ರ್ಯಾಪ್ ಸಮಸ್ಯೆ ಆಗಿಬಿಟ್ಟಿದೆ ಸರ್.
ಎಸ್, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾಕೆ ಹನಿ ಟ್ರ್ಯಾಪ್ ಆಗುತ್ತೆ, ಯಾರು ಮಾಡ್ತಾರೆ, ಎಲ್ಲಿಂದ ತಯಾರಾಗುತ್ತೆ, ಹೇಗೆ, ಇದೆಲ್ಲ ಜೊತೆಗೆ ಸಂದೇಶಕ್ಕೆ ಏನು ಸಂದೇಶ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಹೈಕೋರ್ಟ್ ವಕೀಲರಾಗಿರುವಂಥ RL ಮೂರ್ತಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ನಿವೃತ್ತ IPS ಅಧಿಕಾರಿ ಆಗಿರುವಂಥ ಭಾಸ್ಕರ್ ರಾವ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ನಾನು ಭಾಸ್ಕರ್ ರಾವ್ ಸರ್ ನಿಮ್ಮ ಹತ್ರನೇ ಬರ್ತೀನಿ. ಈ ಹನಿ ಟ್ರ್ಯಾಪ್ ರಾಜಕೀಯದ ಬಗ್ಗೆ ಏನು ಹೇಳ್ತೀರಿ? ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಳೆದ 3-4 ದಿನ ಇದೆ ಬಿಟ್ಟರೆ ಬೇರೆ ಏನಿಲ್ಲ ನಮ್ಮಲ್ಲಿ. 3 ಆಸ್ಪೆಕ್ಟ್ ಇದೆ ಅದಕ್ಕೆ. ಒಂದು ಪೊಲಿಟಿಕಲ್ ಆಸ್ಪೆಕ್ಟ್, ಒಂದು ಮಾರಲ್ ಆಸ್ಪೆಕ್ಟ್, ಮತ್ತು ಒಂದು ಫ್ಯಾಮಿಲಿ ಆಸ್ಪೆಕ್ಟ್. ಅದು ಪೊಲಿಟಿಕಲ್ ಆಗಿ ಈಗ ತಾವು ಹೇಳ್ದಂಗೆ ನಾವು ಮಾಡಿರೋದು ಇವರು ಹಲ್ಕಟ್ ಕೆಲಸ ಅಂತ ಹೇಳಬೇಕು, ತಂತ್ರಿ ಕೆಲಸ. ಇವ್ರಿಗೆ ಆಯ್ಕೆ ಮಾಡಿ ಜನ ಕಳಿಸಿದ್ದಾರೆ, ನಮ್ಮನ್ನು ಪ್ರತಿನಿಧಿಸಬೇಕು, ನಮ್ಮ ಧ್ವನಿಯನ್ನು ರಾಜ್ಯ ಮಟ್ಟದಲ್ಲಿ ಮುಟ್ಟಿಸ್ಬೇಕು, ಅಭಿವೃದ್ಧಿ ಮಾಡಬೇಕು, ಆಡಳಿತ ನಡೆಸಬೇಕು ಅಂತ. ಇವರು ನಾಡ ಬಿಗಿ ಇಲ್ಲೇ ಇಂಥ ತಂತ್ರಿ ಕೆಲಸ ಮಾಡಿಕೊಂಡು ಯಾರೋ ಹೆಣ್ಮಕ್ಳಿಗೆ ಬ್ಲೇಮ್ ಮಾಡೋಕ್ಕೆ ಹೊರಡ್ತಾರಲ್ಲ. ಮಾನ್ಯ DK ಶಿವಕುಮಾರ್ ಅವರು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟರೆ ಯಾರೋ ಹೆಲೋ ಅಂದರೆ ನಾವು ಹೆಲೋ ಅನ್ನಲ್ವಾ ಅಂತ. ಎಷ್ಟು ಹುಷಾರಾಗಿರಬೇಕು ನಾವು ಮಾತುಕತೆ ಮಾಡುವಾಗ. ದರ್ ಇಸ್ ಸಮಥಿಂಗ್ ಲೈಕ್ ಎ ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ. ಮಾಡ್ತಾ ಇದ್ದಾರಂತ. ತದನಂತರ ಹೆಂಡತಿ ಮಕ್ಕಳಿಗೆ ಏನು ಮಕ್ಕ ತೋರಿಸ್ತಾರೆ ಇವರು. ತಾಳಿ ಕಟ್ಟಿರೋ ಹೆಂಡತಿಗೆ ಹುಟ್ಟಿಸಿರೋ ಮಕ್ಕಳಿಗೆ, ಅದು ಮೋಸ್ಟ್ಲಿ ಎಲ್ಲರೂ ವಯಸ್ಸಿಗೆ ಬಂದಿರ್ತಾರೆ ಮಕ್ಕಳು, ಅವರೇ ಮದುವೆಗೆ ವಯಸ್ಸು ಬಂದಂಥ ಮಕ್ಕಳಿಗೆ ಇವರು ರಾಸಲೀಲೆ ಬಗ್ಗೆ ಜನತೆ ಮುಂದೆ ಹೋಗಿರೋವಾಗ ಇವ್ರಿಗೆ ತಲೆ ಮಕ್ಕ ತೋರ್ಸೋಕ್ಕಾಗತ್ತೆ ಅವ್ರಿಗೆ. ಸೆಕೆಂಡ್ ಆಸ್ಪೆಕ್ಟ್. ಥರ್ಡ್ ಆಸ್ಪೆಕ್ಟ್ ಇಸ್ ಕ್ರಿಮಿನಲ್ ಆಸ್ಪೆಕ್ಟ್. ಅನ್ಫಾರ್ಚುನೇಟ್ಲಿ ಇವ್ರಿಗೆ ಏನಾಗಿದೆ, ವೆನ್ 2 ಕನ್ಸೆಂಟಿಂಗ್ ಅಡಲ್ಟ್ಸ್ ಎಂಗೇಜ್ ಇನ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ಅದಕ್ಕೆ ಪನಿಷ್ಮೆಂಟ್ ಇಲ್ಲ ಅಂತ ವಕೀಲರಿಗೂ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅದಕ್ಕೆ ಪನಿಷ್ಮೆಂಟ್ ಇಲ್ಲ. ಮುಂಚೆ ಅಡಲ್ಟ್ರಿ ಒಂದು ಅಫೆನ್ಸ್ ಅಂಡರ್ ದ ಪೆನಲ್ ಕೋಡ್. ಅಡಲ್ಟ್ರಿಗೆ ಈಗ ಅಫೆನ್ಸ್ ತೆಗೆದು ಬಿಟ್ಟಿದ್ದಾರೆ ಅಲ್ಲಿಗೆ. ದೆನ್ ಯಾರು ಕಂಪ್ಲೇಂಟ್ ಮಾಡೋಕ್ಕೆ ಬರಬೇಕಲ್ಲ ಈಗ. ಸೊ ಈಗ ಪಾಪ ಯಾವುದೋ ಒಂದು ಪಾಪದ ಹೆಣ್ಮಗಳು ಮಲ್ಕೊಂಡ್ಬಿಟ್ಟಿದೆ ಇವ್ರ ಜೊತೆ, ಏನೋ ಒಂದು ರಾಜ್ಯದ ಫಲ ಸಿಗತ್ತೆ ಇವ್ರಿಗೆ ಅಂತ. ಈಗ ನಮ್ಮ ಮಕ್ಕಳಿಗೆ ಏನು ಫಲ ಅಂತ ಇವ್ರು ಕೊಡೋಕ್ಕಾಗಲ್ಲ. ರಾಜ್ಯದ ಯಾವುದೋ ಇಲಾಖೆಯಲ್ಲಿ ಏನೋ ಒಂದು ಸ್ಕೀಮು, ಯಾವುದೋ ಲೋನು ಇತ್ಯಾದಿಗಳು. ಅಂದರೆ ರಾಜ್ಯಕ್ಕೆ ಇವರ ಲೈಂಗಿಕ, ಅದರ ಹಿಂದಿ ಒಳಗೆ ಹೇಳ್ತಾರೆ ಹವಾಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಲುವಾಗಿ ಇವರು ರಾಜ್ಯದ ಸಂಪನ್ಮೂಲಗಳನ್ನು ಮಾರಾಟ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಭಯದಲ್ಲಿ ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋದ್ರ ದೃಷ್ಟಿಯಿಂದ ಕೆಲವು ಸಿಗ್ನೇಚರ್ ಎಲ್ಲ ಮಾಡಿದ್ದೀನಿ. ಮತ್ತು ಅಂದರೆ ಇದೆಲ್ಲ ಮಾಡೋವಂಥ ಕೆಲಸನ ದೀಸ್ ಬ್ಲಡಿ 48 ಫೆಲೋಸ್ ಶುಡ್ ಮಾರಲಿ ರಿಸೈನ್ ಆ್ಯಂಡ್ ಗೆಟ್ ಔಟ್. ಅತಿ ಆಯಿತು. ಒಂಥರ ಕರ್ನಾಟಕ ರಾಜ್ಯದ ಈ ರಾಜಕೀಯ ಇದೆಲ್ಲ ಒಂಥರ ಕೊಳ ತುಂಬಿದಂಗೆ ಆಗಿದೆ ಅವ್ರಿಗೆ. ಇದಕ್ಕಿಂತ ಘೋರ ಪಾಪ. ಜನ ನಿಮಗೆ ಭ್ರಷ್ಟಾಚಾರ ಸಹಿಸ್ಬಿಟ್ರು, ಜನ ನಿಮಗೆ ಅವಮಾನ ಮಾಡ್ತೀರಾ ದೊಡ್ಡ ಸ್ಥಾನ ಸಹಿಸ್ಬಿಟ್ರು, ನಿಮ್ಮ VIP ಟ್ರೀಟ್ಮೆಂಟ್ಸನ್ನು VIP ಆಗಿ ನೀವು ಓಡಾಡ್ತೀರ ಅದು ಸಹಿಸ್ಕೊಂಡ್ಬಿಟ್ರು. ಅಲ್ಲಿಗೆ ನಿಮ್ಮ ಹೊರಡ್ತಾನೆ. ಇದೇನು ಕಂಡವ್ರ ಮನೆ ಹೆಣ್ಮಕ್ಳಿಗೆ ಇಟ್ಕೊಂಡು ನೀವು ಮಜಾ ಮಾಡಿಬಿಟ್ಟು ಏನ್ರಿ ರಾಜಸ್ಥಾನಲ್ಲಿ ಇರಬೇಕು ಅಂತ ಇದ್ದೀರಾ ಅಂತಲ್ಲ. ಮತ್ತು ಅದು ಒಂದೇ ಅಲ್ಲ, ಎಲ್ಲ ಅವ್ರವ್ರ ಪಕ್ಷದವರೇ ಅಂತ, ಇನ್ಯಾರು ಹೊರಗಡೆನವ್ರಿಗೆ ಯಾರಿಗೂ ಬ್ಲೇಮ್ ಮಾಡ್ತಾ ಇಲ್ಲ. ಅವ್ರವ್ರ ಪಕ್ಷದವರೇ. ಅಂದರೆ ನಾವು ಮತ್ತೆ ವಾಪಸ್ ಹೋಗಬೇಕು ಹಳೆ ಮುಘಲ್ ಕಾಲದಲ್ಲಿ. ಜಲಾಲುದ್ದೀನ್ ಖಿಲ್ಜಿ ತಲೆ ಕಡ್ದುಬಿಟ್ಟು ಅವನು ಕೂತ್ಕೊಂಡಲ್ಲ. ಸೊ ಒಬ್ಬರೊಬ್ಬರ ಕಡ್ದುಬಿಟ್ಟು ಏನು ಮಾಡ್ತಾಯಿದ್ರು ನಿಜವಾಗ್ಲೂ ಇವರು ರಾಜಕೀಯ ಮಾಡಬೇಕಾಗಿರೋದು ಚರ್ಚೆ, ಮಾಹಿತಿ ಮತ್ತು ಗೌರವ ಮರ್ಯಾದೆಯಿಂದ ಮಾಡಬೇಕಾಗಿರೋದು. ಈ ರೀತಿ ಯಾರಿಗಾದರೂ ಹೋಗಿ ಮಾಡಿ ಮುಗಿಸುವಂಥದ್ದು ಅಲ್ಲ. ಎಸ್, ಮಾತಾಡೋಣ ಸರ್. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಮೂರ್ತಿ ಸರ್, ಈಗ ಪ್ರಮುಖವಾಗಿ ಈ ಜನಪ್ರತಿನಿಧಿಗಳ ನಡೆ ಮತ್ತು ನಡತೆಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಈಗ ನೋಡಿ, ಜನಪ್ರತಿನಿಧಿಗಳಾಗಲಿ, ಸಾಮಾನ್ಯ ಜನರಾಗಲಿ, ಅಥವಾ ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರಾಗಲಿ, ಈ ಹನಿ ಟ್ರ್ಯಾಪ್ ಅನ್ನೋ ವಿಚಾರ ಇದು ಎಲ್ಲೂ ನಮ್ಮ ಕ್ರಿಮಿನಲ್ ಕಾನೂನಲ್ಲಿ ಎಲ್ಲೂ ಉಲ್ಲೇಖನ ಆಗಿಲ್ಲ. ಆಮೇಲೆ ಹನಿ ಟ್ರ್ಯಾಪ್ ಅಂತ ಏನು ಅಫೆನ್ಸ್ ಅಂತ ಇದೆಲ್ಲೂ ನಾವು ಯಾವುದೇ ಹಿಂದೆ ನಾವು ಭಾರತೀಯ ದಂಡ ಸಂಹಿತೆ ನೋಡ್ತಿದ್ದೋ, ಈಗ BNS ನೋಡ್ತಾ ಇದ್ದೀವಿ. ಇದು ಹನಿ ಟ್ರ್ಯಾಪ್ ಅನ್ನೋದು ಒಂದು ಅಫೆನ್ಸ್ ಅಂತ ಎಲ್ಲೂ ಇಲ್ಲ. ಇದೇನಾಗುತ್ತೆ, ಈ ಹನಿ ಟ್ರ್ಯಾಪ್ ಅನ್ನೋದು ನಾವು ಮಾಧ್ಯಮದವರು ಮತ್ತು ರಾಜಕಾರಣಿ ಕೊಟ್ಟಿರ್ತಕ್ಕಂಥ ಒಂದು ಹೆಸರಷ್ಟೇ ಬಿಟ್ಟರೆ, ಇದು ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ಆಗಲಿ ಹನಿ ಟ್ರ್ಯಾಪ್ ಅಂತ ಎಲ್ಲೂ ಇದನ್ನು ಉಲ್ಲೇಖ ಕೊಟ್ಟು ಡೆಫಿನೇಷನ್ ಮಾಡಿಲ್ಲ. ಸರ್ ಏನಾಗುತ್ತೆ ನೋಡಿ, ಈಗ ಯಾವುದೋ ಒಂದು ಉದ್ದೇಶ ಈಡೇರಿಸೋಕ್ಕೋಸ್ಕರ ಒಬ್ಬ ವ್ಯಕ್ತಿನ ಒಂದು ಅಪರಾಧದಲ್ಲಿ ಶಿಕ್ಷಕ್ಕೋಸ್ಕರ ಪ್ಲಾನ್ ಮಾಡಿ ಒಳಸಂಚು ಮಾಡಿ ಅದನ್ನು ಟ್ರ್ಯಾಪ್ ಮಾಡೋದು ಅಂತ ಕರಿತೀವಿ. ಅದು ಯಾವ ರೀತಿ ಟ್ರ್ಯಾಪ್ ಮಾಡೋದು? ಇಲ್ಲಿ ನೋಡಿ, ಅದೇ ಹುಡುಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಟ್ರ್ಯಾಪ್ ಅಂತ ಕರೆಯಲ್ಲ. ನೀವೇಂತ ಕರಿತೀರಾ? ಅದಕ್ಕೆ ಕಾನ್ಸ್ಪಿರಸಿ
ಚೀಟಿಂಗು, ಇಂಟೆನ್ಷನ್ ಟು ಕಮಿಟ್ ಅಫೆನ್ಸ್ ಅಂತ ಕರಿತೀರಾ. ಅದೇ ಒಂದು ಹೆಣ್ಣು ಮಗಳು ಸೇರಿಬಿಟ್ರೆ ನೀವು ಹನಿ ಸೇರಿಸ್ತೀರಾ. ಯಾಕೆ? ಅದು ಮಾಧ್ಯಮದವರೇ ಹೇಳ್ಬೇಕು. ಈಗ ನೋಡಿ, ಈ ಯಾವುದೋ ಕೇಸಲ್ಲಿ ಈಗ ಕೆ ಎನ್ ರಾಜನ ಕೇಸ್ ಇದೆ, ಎಕ್ಸಾಂಪಲ್ ತೊಗೊಳ್ಳೋಣ. ಅದರಲ್ಲಿ ಯಾರಾದರೂ ಗಂಡಸರು ಅವ್ರನ್ನ ಯಾವುದೋ ಒಂದು ಅವರಿಂದ ತಪ್ಪು ಮಾಡಿಸ್ಬೇಕು, ಅವರಿಂದ ತಪ್ಪು ಮಾಡಿ ಆ ತಪ್ಪನ್ನ ವಿಡಿಯೋಗ್ರಾಫ್ ಮಾಡಿ ಅಲ್ಲಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೆದರಿಕೆ ಹಾಕಬೇಕು, ಅಥವಾ ಅದೆಲ್ಲ ಅಫೆನ್ಸ್ ಅಂತಾರೆ. ಅವನಿಗೆ ಹನಿ ಟ್ರ್ಯಾಪ್ ಅಂತ ಕರೆಯೋದೇ ಇಲ್ಲ. ಯಾವುದೋ ಹೆಣ್ಣುಮಗಳು, ರಾಜಕಾರಣಿಗಳು ಇಟ್ಟಿರೋ ಹೆಸರು ಅನ್ಸುತ್ತೆ. ಅದೇ ಅದಕ್ಕೆ ಇವಾಗ ಯಾವುದೋ ಹೆಣ್ಣುಮಗಳು, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಈಗ ನಮ್ಮ ಜಾರಕಿಹೊಳಿ ಅವರ CD ಲೇಡಿ, ಆಕೆ ಹೆಸರು ನಮ್ಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಕೊಟ್ಟದ ಹೆಸರು CD ಲೇಡಿ ಅಂತ ಕೊಟ್ಟಿದ್ದೀರ ನೀವು. ಆ CD ಲೇಡಿಗೆ ಅವಳು ಸೆಕ್ಸ್ನ ಆಫರ್ ಮಾಡಿಬಿಟ್ಟು ಕನ್ಸೆಂಟ್ ಕೊಟ್ಟು ಅವನ ಜೊತೆ ಮಿಂಗಲ್ ಆಗಿ ಎಲ್ಲ ಮಾಡಿ ಮುಗಿಸಿದ ಮೇಲೆ ನೀನು ಅಪರಾಧ ಮಾಡಿದ್ದೆ ಹೇಳಿ ಚಾರ್ಜ್ ಶೀಟ್, ನೀನು FIR ಮಾಡ್ತಾರೆ. ಅಲ್ಲಿ ಏನು ನೋಡಿ ಸರ್, ಈಗ ನಾವು ಸಂವಿಧಾನ ಬಿಟ್ಟು ನಮ್ಮ ಭಾಸ್ಕರ ಸಾಹೇಬ್ರು ಹೇಳ್ತಿದ್ರು, ಈ ಸಂವಿಧಾನ ಬಿಟ್ಟು ಹಿಂದೆ ಹೋಗೋಣ. ಅಲ್ಲಿ ವಿಷಕನ್ಯರು ಅಂತ ಬರೋರು, ನಮ್ಮ ರಾಜ್ಯ ಆಡಳಿತ ವ್ಯವಸ್ಥೆ ವಿಷಕನ್ಯೆ ಅಂತ ಬರೋರು. ವಿಷಕನ್ಯರು ಯಾಕೆ ಇರೋರು ಗೊತ್ತಾ ಸರ್? ಈಗ ಬೇರೆ ರಾಜ್ಯದ ಒಳಗಡೆ ಪ್ರವೇಶ ಮಾಡಿ ಆ ರಾಜ್ಯದ ವೀಕ್ನೆಸ್ ಏನು, ಆ ರಾಜ್ಯದ ವೀಕ್ನೆಸ್ ಹೆಣ್ಣ, ಆ ರಾಜ್ಯದ ವೀಕ್ನೆಸ್ ಮಣ್ಣ ಅಥವಾ ಒನ್ನ ಅಂತ ಕೇಳ್ಕೊಂಡು ತಾವು ಹೇಳ್ತಿದ್ರಿ, ಹೆಣ್ಣು ಒಂದು ಮಣ್ಣು ಅಂತ. ನೋಡಿ ಸರ್, ಆತ ಹೆಣ್ಣಲ್ಲಿ ವೀಕ್ನೆಸ್ ಇದ್ದರೆ ಆತ ಏನು ಮಾಡಲು, ಅಲ್ಲಿ ಅವನ ಜೊತೆ ಇದ್ದು ಅವನ ಜೊತೆ ಸುಖ ಅನುಭವಿಸಿ ಕೆಲವು ವೀಕ್ನೆಸ್ ತಿಳ್ಕೊಂಡು ಬಂದು ತಾವು ಇನಾಮ್ ತೊಗೊಂಡ್ಬಂದು ಮತ್ತೆ ಪಕ್ಕದ ರಾಜ್ಯದಲ್ಲಿ ಇನಾಮ್ ತಗೊಂಡು ಆಕೆ ಹೋಗೋಳು. ಇದಕ್ಕೆ ನೀವೇನಂತೀರಿ ನೀವು? ಇದಕ್ಕೆ ಇದು ವಿಷಕನ್ಯರು ಯುದ್ಧ ಇದನ್ನ ನೀವೇನು ಮಾಡ್ತೀರಿ? ನಮ್ಮ ರಾಜಕೀಯ ವಿಶ್ಲೇಷಕರಾಗ್ಬೋದು, ನಮ್ಮ ಸಂವಿಧಾನ ಪಂಡಿತರಾಗ್ಬೋದು, ಅಥವಾ ನಮ್ಮ ಇತಿಹಾಸ ತಜ್ಞರು ಅಂತಾರೆ ಇದಕ್ಕೆ. ಇದು ಒಂಥರ ಯುದ್ಧ ನೀತಿ. ಯುದ್ಧ ಮಾಡಿ ಒಬ್ಬ ರಾಜ್ಯನ ಗೆಲ್ಲೋದು, ರಾಜ್ಯನ ಸೋಲಿಸೋದು, ಆಮೇಲೆ ಆ ರಾಜ್ಯದವರೆಗೆ ವಿಷಪಾಷಾಣ ಮಾಡಿಸೋದು. ವಿಷಕನ್ಯೆ ಅಂತ ಬಂತು. ಅಲ್ಲಿ ಜೇನಿನ ಕನ್ಯೆ ಅಂತ ಬಂದಿರಲಿಲ್ಲ ಅಲ್ಲಿ. ಆವಾಗ ನಾವು ಎಲ್ಲ ಇತಿಹಾಸ ಓದಿದ್ದೀವಿ, ಸಂವಿಧಾನ ಓದಬೇಕಾದ್ರೆ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ, ಡಿಪ್ಲೊಮೆಸಿಯಲ್ಲಿ ಮಾತಾಡಬೇಕಾದ್ರೆ. ಈಗೇನಾಗಿದೆ, ಒಬ್ಬ ಪ್ರಾಂತದ ರಾಜ, ನಮ್ಮ ರಾಜಣ್ಣ, ತುಮಕೂರು MLA, ಆತ ರಾಜ ಏನು ಮಾಡಿ, ಆ ಪ್ರಾಂತದ ಪ್ರಾಂತ್ಯಪಾಲ ಏನು ಮಾಡ್ತಿದ್ದ ಅಂದರೆ, ಮಾತಿತ್ತರು ಅವ್ರ ಅಧಿಕಾರ, ಇವ್ರ ಅಧಿಕಾರ, ನೀನು ಆ ಸೀಟ್ ಕೂತ್ಕೋ, ಈ ಸೀಟ್ ಕೂತ್ಕೋ, ಅವ್ರು ಕೂತ್ಕೊಂತ ನಿನಗೆ ಯಾಕೆ ಅಂತೇಳಿ ಮಾತಾಡ್ತಿದ್ದ KN ರಾಜಣ್ಣ. ಆತನ ಬಾಯಿ ಹೊಲ್ಸು ಬಿಡಿ, ಆತ ಏನು ಒಳ್ಳೆ ಸಭ್ಯ ಅಲ್ಲ. ಆತ ಹನಿ ಟ್ರ್ಯಾಪ್ ಫಸ್ಟ್ ಆಫ್ ಆಲ್ ಆವಾಗ ಯಾರು ಹೇಳಿದ್ದು, ಅವನು ಹೇಳಿದ್ರಾ? ನೋಡಿ, ಹನಿ ಟ್ರ್ಯಾಪ್ ಅಂತ ಮಾಡೋಕ್ಕೆ ಹೋದರೆ ಗೊತ್ತಾದಾಗ ಮಾತ್ರ ಅದನ್ನು ಹನಿ ಟ್ರ್ಯಾಪು, ನಾವು ವಿಕ್ಟಿಮು, ನಾನು ನೊಂದ ಪುರುಷ ಅಂತ ಹೇಳ್ಕೊಂತೀಯಲ್ಲ, ಅದು ರೆಗ್ಯುಲರ್ ಕೋರ್ಸಲ್ಲಿ ನೀನು ಆ ಥರ ಪುರುಷ, ಅದು ಇವಾಗ ಗೊತ್ತಾಗ್ತಿದೆ. ಅದ್ರ ಮಧ್ಯೆ ಈಗ ರಾಜಣ್ಣನ ಬಾಯಿ ಮುಚ್ಚಕ್ಕೆ ಯಾರೋ ಸನ್ಮಾನ್ಯ ಮಹಾನಾಯಕ ಅಂತ ಹೇಳ್ತಾರಂತೆ, ಅವ್ರ ಹೆಸರು ಹೇಳ್ಬಾರ್ದು ನಾನು, ಯಾಕೆಂದರೆ ಹೆಸರು ಹೇಳೋದಕ್ಕೆ ಭಯ. ಅವ್ರು ನಮಗೂ ಹನಿ ಟ್ರ್ಯಾಪ್ ಮಾಡಿಸಿ ನಮ್ಮ ಸಂಸಾರಗಳು ಹಾಳು ಮಾಡಿ, ನಮ್ಮ ಸಂಸಾರ ಮಾಡಲ್ಲ ಸರ್, ಅಲ್ಲ ಗೌರವಾನ್ವಿತರು ನೀವು. ನಾವೆಲ್ಲ ಏನೋ ಸ್ವಲ್ಪ ವಕೀಲಿಕೆ ಮಾಡ್ಕೊಂಡಿದ್ದೀವಿ, ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇದ್ದೀವಿ ಎದ್ಕೊಳ್ಳೋಣ. ಇರಲಿ, ಈಗ ಸಾಹೇಬ್ರು ಪಾಪ ಒಳ್ಳೆ ಕೆಲಸ ಸರ್ವಿಸ್ ಕೊಟ್ಟರು ಬೆಂಗಳೂರಿಗೆ, ಈಗ ಒಂದು ಯಾವುದೋ ರಾಜಕೀಯ ಪಕ್ಷ ಇದ್ದಾರೆ, ಇರಲಿ. ಈಗೇನು ಹನಿ ಟ್ರ್ಯಾಪ್ ಅನ್ನೋದು ಅದು ಒಂದು ಅಫೆನ್ಸ್ನ ಒಂದು ಭಾಗ ಸರ್. ಇದು ಮಾಧ್ಯಮದ ಮುಖಾಂತರ ಜನಕ್ಕೆ ಗೊತ್ತಾಗಲಿ. ಏನಂದರೆ ಅದನ್ನು ಯಾವುದಾದ್ರೂ ಒಂದು ಅಪರಾಧದ ಕೆಳಗಡೆ ಶಿಕ್ಷಲಿಕ್ಕೆ, ಫಾರ್ ಎಕ್ಸಾಂಪಲ್ ಜಾರಕಿಹೊಳಿ ರೇಪ್ ಕೇಸ್ ಶಿಕ್ಷಿದ್ರು. ಆಮೇಲೆ ಈಗ ರಾಜಣ್ಣನಿಗೆ ಯಾವುದೋ ಒಂದು ಹೆಣ್ಣು ಮುಖಾಂತರ ಆತನ ಮನಸ್ಸು ಒಪ್ಪಿಸಿ ಆತನ ಪ್ರಚೋದನೆ ಮಾಡಿ ಈಕೆ ಮೇಲೆ ಸಂಭೋಗನೋ ಅಥವಾ ಬೇರೆ ಒಂದೇನೋ ಮಾಡಿದಾಗ ಅದನ್ನು ಚಿತ್ರೀಕರಣ ಮಾಡಿಕೊಂಡು ನನಗೆ 50 ಕೋಟಿ ಕಾಸು ಕೊಡು, 100 ಕೋಟಿ ಕಾಸು ಕೊಡು, ಇಲ್ಲ ಅಂದರೆ ಮನೆಯವ್ರು ಕೊಡ್ತೀವಿ, ಮಾಧ್ಯಮದವ್ರು ಕೊಡ್ತೀವಿ. ಕಲ್ಲಳ್ಳಿ ಕೇಸು, ಕನಕಪುರದ ಕಲ್ಲಳ್ಳಿ ಇದ್ನಲ್ಲ, ಆ ಕನಕಪುರದ ಕಲ್ಲಳ್ಳಿಂದ ಬರುತ್ತೆ, ಅದರ ಕಲ್ಲಳ್ಳಿ ಇದೇ ಕೆಲಸ ಮಾಡ್ತೀನಂತೆ. ಆ ಕಲ್ಲಳ್ಳಿ ಕೇಸು ಎಲ್ಲರಿಗೂ ಒಂದು ಕೇಸ್ ಕೊಡ್ಬೋದು ಸರ್. ನಾವು ಸಂವಿಧಾನ ಚರ್ಚೆ ಮಾಡಬೇಕಾದ್ರೆ ಇದು ಕೇಶವಾನಂದ ಭಾರತಿ ಕೇಸು, ಇದು UP ಕೇಸು, MP ಕೇಸು ಅಂತ ಕರಿತೀವಲ್ಲ, ಹಂಗೆ ಹನಿ ಟ್ರ್ಯಾಪಲ್ಲಿ ಕೆಲವು ಹೆಸರು ಉಳ್ಕೊಳ್ಬೇಕಾಗತ್ತೆ. ನಾನು ಈ ಕಲ್ಲಳ್ಳಿ ನನಗೆ ಜಾರಕಿಹೊಳಿಗೆ ಫೋರ್ಸ್ ಮಾಡ್ದ ಅಂತ ಹೇಳ್ಬಿಟ್ಟು 50 ಕೋಟಿ ಕೇಳ್ದ, 60 ಕೋಟಿ ಕೇಳ್ದ, CD ಕೊಡ್ತೀನಿ ಅಂತೇಳಿ ಎಲ್ಲ CD ಕೊಟ್ಟಾಯ್ತು. ಸ್ವಲ್ಪ ಆ CD ತಾವೇನು ಮಾಡಿದ್ರಿ, ಯಾವುದೇ KGF ಮೂವಿನ ಅಷ್ಟು ಓಡಿಲ್ಲ, TV ಅಷ್ಟು ಓಡ್ತು. ಅದಕ್ಕೆಲ್ಲ ಮ್ಯೂಸಿಕ್ ಕೊಟ್ರಿ, ಮ್ಯೂಸಿಕ್ ಎಲ್ಲ ಮಾಡಿದ್ವಿ ಸರ್. ನೋಡಿ, ಇದೆಲ್ಲ ರಾಜಕೀಯ ಷಡ್ಯಂತ್ರ ಜೊತೆಗೆ ಹಣ ಮಾಡೋದು, ಆಮೇಲೆ ಮಾನಹಾನಿ ಮಾಡೋದು, ನೈತಿಕವಾಗಿ ಬೆಂಬಲ ಕುದಿಸೋದು, ಆತ ಇನ್ನೆಲ್ಲ ತಲೆ ಎತ್ತಿ ಮಾತಾಡ್ದಂಗೆ ಟ್ರೈ ಮಾಡೋದು. ಈಗ ಜಾರಕಿಹೊಳಿಗೆ ಮಾಡಿ ಮುಗಿಸ್ಬಿಟ್ರು ಮಹಾನಾಯಕರು. ಅವ್ರು ಎಷ್ಟೇ ಅವ್ರದ್ದು ಹಣ ಇದ್ರು ಸ್ವಲ್ಪ ಅವ್ರ ಹಿಂದೆನೇ. ಈಗ ಅವರು ಈಗ ಬ್ಯಾಡ್ ಬಾಯಿ ಬ್ಯಾಕ್ ಬೆಂಚೆ. ಈಗ ನೆಕ್ಸ್ಟ್ ಲಿಸ್ಟಾಗಿ ಯಾರಿದ್ದಾರೆ?
ರಾಜಣ್ಣ ಇದ್ದಾರೆ, ಸಿದ್ದರಾಮಯ್ಯನ ಬಗ್ಗೆ ಯಾವಾಗಲೂ ಹೇಳ್ತಾರೆ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ 5 ವರ್ಷ, ನಾಯಕತ್ವ ಬದಲಾವಣೆ ಬೇಡ, KPCC ಪ್ರೆಸಿಡೆಂಟು ನಾನೇ ಆಗ್ತೀನಿ ಅಂತಾರೆ. ಈಗ ಇವ್ರ ಮನೆಯಲ್ಲಿ ಬಾಂಬ್ ಇಟ್ಕೊಂಡು ಇವ್ರು ಬಟ್ಟೆ ಬಿಚ್ಚಾಕಿರೋ ಬಾಂಬ್ ಕೈಯಲ್ಲಿ ಮಡಿಕೊಂಡು ಈಗ ಸನ್ಮಾನ್ಯ ಮಹಾನಾಯಕರು ನಿನ್ನ ಮೇಲೆ ಆಗ್ತೀನಪ್ಪ ಅಂದರೆ ಇವ್ರಿಗೆ ಯಾಕೆ KPCC ಪ್ರೆಸಿಡೆಂಟ್ ಬೇಕಾ, ಇಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಕಂಟಿನ್ಯೂ ಆಗಬೇಕಾ, ಇಲ್ಲ ಏನೋ ಇವರು ಸಿದ್ದರಾಮಯ್ಯ 5 ವರ್ಷ ಕಂಟಿನ್ಯೂ ಮಾಡಬೇಕಾ? ಇದೆಲ್ಲ ಅಪೆನ್ಸು ಸರ್. ನೋಡಿ, ನಮ್ಮಲ್ಲಿ ಅಪೆನ್ಸಲ್ಲಿ ಎಲ್ಲರಿಗೂ ಪರಿಹಾರ ಇದೆ. ಈಗ ರಾಜಣ್ಣಂಗೆ ತೊಂದರೆ ಆಯ್ತಾ, ಅವನು ಕಂಪ್ಲೇಂಟ್ ಕೊಡ್ಲಿ ಆತ, ಬರ್ರಿ ನಿಮ್ಮ ಹತ್ರ ಬರಲಿ. ಅಲ್ಲಿ ನಮ್ಮ ಹತ್ರ ಬರಲಿ ಅಂತಲ್ಲ ಸರ್, ನಾನು ನಮ್ಮ ಹತ್ರ ಬರೋಕ್ಕೆ ಹೇಳ್ತಿಲ್ಲ ಸರ್. ಕಾನೂನಲ್ಲಿ ಅವಕಾಶ ಇದೆ. ಅಫೆನ್ಸೇ ಆಗಿಲ್ಲ, ಏನು ಬರ್ತಾರೆ ಅವರು. ಅಪ್ರೆನ್ಸಿವ್ ಆಫ್ ಅಫೆನ್ಸ್. ಅರವಿಂದ್ ಸರ್ ಮಾತಾಡ ಅರವಿಂದ್ ಸರ್, ಈ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಬಂದಿದ್ದು ಯಾವಾಗಿಂದ ಅಂತೇಳಿ? ಇದು ಒನ್ ಆಫ್ ದ ಓಲ್ಡೆಸ್ಟ್, ಇಟ್ಸ್ ಪಾರ್ಟ್ ಆಫ್ ದ ಓಲ್ಡೆಸ್ಟ್ ಪ್ರೊಫೆಷನ್ ಅಂತ ಹೇಳ್ಬೋದು. ನಾನು ಹೇಳ್ತೀನಿ, ಯಾವಾಗ ಈಗ ಇಂಡಿಯಾ ಅಮೆರಿಕ ಮಾತಾಡ್ತಾ ಇರುವಾಗ ಲಾರ್ಜೆಸ್ಟ್ ಡೆಮೋಕ್ರಸೀಸ್ ಅಂತ ಹೇಳೋದು, ಇದು ಒಂಥರ ಉಪಾಧಿ ಕೊಡುವಂತ ಅಭ್ಯಾಸ. ಎಸ್ಪೆಷಲಿ ಇವಾಗಿನ ರಾಜಕಾರಣಿಗಳಿಗೆ ಅದು ತುಂಬಾ ಉಪಾಧಿ ಕೊಟ್ಕೊಂಡು ಮಾತಾಡೋಂಥದ್ದು, ಸಂಸ್ಕೃತೈಸ್ಡ್ ವರ್ಡ್ಸ್ ಥರ ಅಂಥದ್ದು, ಇಲ್ಲದ್ರೆ ಅದನ್ನು ಕೋಟ್ ಮಾಡೋಂಥದ್ದು. ಅದರಲ್ಲಿ ಅವ್ರು ಎಷ್ಟು ಇರ್ತಾರೋ ಎಷ್ಟು ಇಲ್ಲೋ ಒಂದು ಮೊನ್ನೆ DK ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಸಂಸ್ಕೃತ ಶ್ಲೋಕವನ್ನು ಕೋಟ್ ಮಾಡಿದ್ರು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್ ದಿಸ್ ಈಸ್ ವೆರಿ ಕ್ಲಿಯರ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಟ್ರಿಕ್ ಅವೈಲಬಲ್ and was relevantly used in our history, documented in our history, even westernized history ಅಲ್ಲಿ 1100 BCE ಅಲ್ಲಿ ಒನ್ ಆಫ್ ದ ಫಸ್ಟ್ ಹನಿ ಟ್ರ್ಯಾಪ್ ಅಂತ ಟ್ರ್ಯಾಪ್ ಅದು. ಸೊ ಹನಿ ಟ್ರ್ಯಾಪ್ ಅನ್ನೋದು ಇಟ್ಸ್ ಅ ಫ್ರೇಸ್. ಸೊ ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ಇಟ್ ವೆನ್ ಇಟ್ ವಾಸ್ ಬೀಯಿಂಗ್ ಟಾಕ್ಡ್. ಇಟ್ ಈಸ್ ಅ ಫ್ರೇಸ್. ಈಗ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತಿದೆ. ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂದರೆ ಏನು ಗೊತ್ತಾ? ಮೊದಲು ಏನಾದರೂ ಒಂದು ಸೀರಿಯಸ್ ಆಗಿ ನಾವು ಒಂದು ಡಿಸಿಷನ್ ತೊಗೊಳ್ಬೇಕಾಗಿರುತ್ತೆ. ಅದು ನನಗೆ ಉಲ್ಟಾ ಹೊಡೆದು ಬಿಡುತ್ತೋ, ಸರಿ ಹೋಗ್ಬಿಡುತ್ತೋ, ಇಲ್ಲಾಂದ್ರೆ ಅದರಲ್ಲಿ ಹೇಗೆ ಮುಂದೆ ಈಜಬೇಕು ಅಂತ ನೋಡೋದಕ್ಕೆ ಪೊಲೀಸವರಾಗಲಿ ಇಲ್ಲ ಅಡ್ಮಿನಿಸ್ಟ್ರೇಷನಲ್ಲಾಗಲಿ ಹೂ ಆರ್ ವೆರಿ ಸೆನ್ಸಿಟಿವ್, ಮೊದಲು ಅದನ್ನ ಲೀಕ್ ಮಾಡ್ತಾರೆ. ಅದು ತುಂಬ ಕಂಟ್ರೋಲ್ಡ್ ವೇಯಲ್ಲಿ ಲೀಕ್ ಮಾಡ್ತಾರೆ. ಲೀಕ್ ಮಾಡಿದಾಗ ಪ್ರತಿಕ್ರಿಯೆಯನ್ನು ನೋಡ್ತಾರೆ, ಯಾವ ಸಮಾಜದ ವರ್ಗ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅಂತ. ಅದಾದಮೇಲೆ ಒಂದೊಂದ್ಸತಿ ಅದನ್ನು ನಿಜವಾಗ್ಲೂ ಒಂದು ಸ್ಕೀಮೇ ತಂದುಬಿಡ್ತಾರೆ, ಇಲ್ಲ ಅದನ್ನು ವಾಪಸ್ ಪಟ್ಬಿಡ್ತಾರೆ. ಈಗ ಅರ್ಥ ಆಯ್ತಲ್ವಾ? ಒಂದು ಯಾವುದೋ ಲೆಜಿಸ್ಲೇಷನ್ ತರೋರು ಇದ್ದಾರೆ, ಅದು ಬಂದರೆ ಹೇಗೆ ಅಂತ ಮೊದಲು ಅದನ್ನು ಅವರೇ ಲೀಕ್ ಮಾಡ್ತಾರೆ. ಅಯ್ಯೋ ಲೀಕ್ ಆಗ್ಬಿಡ್ತಲ್ಲ ಅಂತ ಹೇಳ್ತಾರೆ. ಇದು ಪೊಲೀಸ್ ಅಡ್ಮಿನಿಸ್ಟ್ರೇಷನ್, ಪೊಲೀಸಲ್ಲೂ ಮಾಡಿದ್ದಾರೆ, ಅಡ್ಮಿನಿಸ್ಟ್ರೇಟರ್ಸ್ ಯೂಸ್ ಮಾಡ್ತಾರೆ, ಗೌರ್ಮೆಂಟ್ ಇಸ್ ಆಲ್ಸೋ ಯೂಸಿಂಗ್ ಇಟ್. ಸೊ ದಿಸ್ ಇಸ್ ಆಲ್ಸೋ ಐ ವಾಂಟೆಡ್ ಟು ಆ್ಯಡ್ ಒನ್ ಥಿಂಗ್. ಈಗ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಎಲ್ಲೋ ಒಂದು ಕಡೆ ಎಲ್ಲೋ ಎಕ್ಸ್ಪೆರಿಮೆಂಟ್ ನಡೆಸಿದ್ದಾರೆ. ಇವ್ರು ಯಾರೂ ಬುದ್ಧಿ ಇರಲ್ಲ, 48 ಜನ ಆಗಲಿ ಇಲ್ಲ ಅವರ ಇವತ್ತು ಸೋಕಾಲ್ಡ್ ಲೀಡರ್ ರಾಜಣ್ಣ ಅವರು ಕೂಡ ಬುದ್ಧಿ ಇರಲ್ಲ. ಇದನ್ನು ಒಂಥರ ಗ್ರೇಪ್ ವೈನ್ ಕಮ್ಯುನಿಕೇಷನ್ ಅಂತ, ಅಂದರೆ ಇದನ್ನು ಪಿಸುಮಾತು ಹೊರಗೆ ಬಿಟ್ಟು ಒಂದಿಷ್ಟು ರಿಯಾಕ್ಷನ್ಸ್ ನೋಡೋದು. ಇಲ್ಲ ಒಬ್ಬನು ಯಾವನೋ ಜಾಸ್ತಿ ಹಾರಾಡ್ತಿರ್ತಾನೆ, ಅವನೊಂದು ಸ್ವಲ್ಪ ಬದಿಗತ್ತೋದು. ಇಲ್ಲಾಂದರೆ ನೋಡು ಹಿಂಗಾದ್ರೆ ನೀನು ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅನ್ನೋದು. ಅರ್ಥ ಆಯ್ತಾ? ಸಿ ದೇ ಆರ್ ಲೆಜಿಸ್ಲೇಟರ್ಸ್. ಈಗ ಅವರ ಅರ್ಥ ಇಲ್ಲಿ ಮಾತಾಡೋದು ಇವತ್ತಿನ ಕಾನೂನು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಇಲ್ಲದ್ರೆ ಏನು ಇವತ್ತು ನಮ್ಮ ಕಾನೂನುಗಳಿವೆ, ಆರ್ ದೇ ನಾಟ್ ಕಂಪ್ಲೀಟ್ ಎನಫ್ ಟು ಹ್ಯಾಂಡಲ್ ದೀಸ್ ಕೇಸಸ್? ಡು ದೇ ಮೀನ್ ದ್ಯಾಟ್? ಆರ್ ಇದು ನಾಟಕ ಇನ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಪಾಸ್ ಮಾಡೋದು, ಒಬ್ಬನಿಗೆ ಚೋಕ್ ಕೊಟ್ಟಂಗೆ ಮಾಡೋದು. ಈಗ ಗಾಡಿ ಓಡಿಸ್ತಿರ್ತಾರೆ, ಅವ್ನು ತುಂಬ ಎಕ್ಸ್ಪರ್ಟ್ ಗಾಡಿ ಓಡಿಸೋನು, ನನ್ನ ಮಗ ನನ್ಕಿಂತ ಚೆನ್ನಾಗಿ ಓಡಿಸ್ತಾ ಇಲ್ಲ ಅಂತ ಪಕ್ಕದನು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಹೋಗೋವಂಥದ್ದು ಇರ್ತಾರೆ, ಚಮಕ್ ಕೊಡೋದು ಅಂತ ಸರ್ ಹೇಳೋದು, ವಾಟ್ ಎವರ್ ಇಟ್ ಇಸ್. ಸೊ ದೀಸ್ ಆರ್ ಆಲ್ ದಟ್ ಪಾರ್ಟ್ ಆಫ್ ಇಟ್. ಇದೇನೆಂದರೆ ಜನರನ್ನ ಒಂಥರ ಎಂಗೇಜ್ ಮಾಡೋಂಥದ್ದು. ದಿಸ್ ಇಸ್ ಅ ಬ್ರಾಡರ್ ಕಾನ್ಸೆಪ್ಟ್. ಇಸ್ ವಾಟ್ ಈಸ್ ದ ಪರ್ಪಸ್ ಆಫ್ ಹಿಮ್? ಈಗ ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಬೇಕಂತೆ. ಹೈ ಲೆವೆಲ್ ಇನ್ವೆಸ್ಟಿಗೇಷನ್ ಅಂದರೆ ಏನು ಅಂದರೆ, ಇವರ ಲೆವೆಲ್ ಆಫ್ ಇನ್ವೆಸ್ಟಿಗೇಷನಲ್ಲಿ ಎಂಥ ಆಫೀಸರ್ಸ್ ಇರಬೇಕು ಅಂತಂದರೆ, ಒಂದು ಸ್ವಲ್ಪ ಈ ಲೈಂಗಿಕವಾಗಿ ಆ್ಯಕ್ಟಿವ್ ಆಗಿರಬೇಕು, ಅವನು ಅಡಲ್ಟ್ರೇಷನ್ ಮಾಡಿರಬೇಕು. ಆಮೇಲೆ ಇಂಥವಕ್ಕೆ ಒಂಥರ ಪಿಸು ಮಾತಿಗೆ ಪರವಾಗಿಲ್ಲ ಬಿಡು, ಏನೋ ಅವಳ ಜೊತೆಗೆ ಇದ್ದವಳು, ಅವಳು ಏನು ಅವನು ಜಗಳ ಮಾಡ್ಕೊಂಡಿಲ್ಲ ತಾನೆ, ಪರವಾಗಿಲ್ಲ ಬಿಡು, ನಾ ಅಲ್ಲಿಂದಲೇ ರ್ಯಾಪಪ್ ಮಾಡ್ತೀನಿ ಅಂದರೆ ಅಂಥ ಹೈ ಲೆವೆಲ್ ಬೇಕಾ? ಯಾಕೆ ನಾರ್ಮಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟ್ ಮಾಡಲಿ ಬಿಡಿ, ಡೇ ಟು ಡೇ ಏನು ಇನ್ವೆಸ್ಟಿಗೇಷನ್ ಆಗ್ತಿದೆ ಬಹಿರಂಗ ಮಾಡಲಿ ಬಿಡಿ, ಅವ್ರಿಗೆ ಅಷ್ಟು ಭಯ ಭಕ್ತಿ ಇದ್ದರೆ ಅಲ್ವಾ? ಲೆಟ್ ಅಸ್ ಬಿ ಟ್ರಾನ್ಸ್ಪರೆಂಟ್. ಸಿ ಇಟ್ ಇಸ್ ನಾಟ್ ಲೈಕ್ ದಟ್. ದ ಪರ್ಪಸ್ ಈಸ್ ಕ್ವೈಟ್ ಡಿಫ್ರೆಂಟ್. ಎಂಗೇಜಿಂಗ್ ಪಬ್ಲಿಕ್ ಇನ್ ಅ ಮೋಸ್ಟ್ ನ್ಯೂಸನ್ಸ್ ವೇ. ಆಯಿತಾ? ಅದರಲ್ಲಿ ಬೇರೆ ಹೇಳ್ತಾರೆ, ಸಿದ್ದರಾಮಯ್ಯ ಅವರ ಕಚೇರಿಗೆ ಹೋಗಿ ಪರ್ಮಿಷನ್ ತೊಗೊಂಡು ಇವ್ರಿಗೇನೋ ಒಂದು ತೊಂದರೆ ಆಗಿದೆ, ಆಯಿತಾ, ಇವರೇ ಪಾಪ ಹನಿ ಟ್ರಾಫಿಕ್ ಬಿದ್ದಿದ್ದಾರೋ, ಹನಿ ಟ್ರಾಫಿಕ್ ಇವ್ರ ಮೇಲೆ ಬಿದ್ದಿದೆಯೋ, ಓಕೆ, ವಾಟ್ ಎವರ್ ಇಟ್ ಇಸ್. CM ಆಫೀಸ್ಗೆ ಹೋಗಿ ಇವ್ರು ಹೇಳೋದು ನಿರ್ಲಜ್ಜತನದ ಒಂದು ಪರಮಾವಧಿ ನೋಡಿ. CM ಆಫೀಸ್ಗೆ ಹೋಗಿ ಇದನ್ನು ಚರ್ಚೆ ಮಾಡ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಅವರ ಅನುಪಸ್ಥಿತಿಯಲ್ಲಿ ಅವ್ರು ಅಲ್ಲಿ ಬೇರೆ ಏನೋ ಆಯ್ತಪ್ಪ ನೀ ಇದನ್ನು ಮಾಡ್ತಾ ಇರೋ, ನಾ ಇನ್ನೊಂದಿಷ್ಟು ಏನೋ ಇಂಪಾರ್ಟೆಂಟ್ ಇದೆ ನಾನು ನೋಡ್ತಾ ಇರ್ತೀನಿ ಅಂತೇಳಿ ಅವ್ರು ಹೇಳ್ತಾರೆ. ಆವಾಗ ಇವ್ರು ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅನೌನ್ಸ್ ಮಾಡ್ತೀನಿ ಅಂತ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಇವ್ರು ಹೇಳೋದನ್ನು ಕೂಡ ಒಂಥರ ವೈಭವೀಕರಿಸಿ ಹೇಳೋದಿದೆಯಲ್ಲ, ಇದು ಯಾವ ರೀತಿ ಮುಟ್ಟಾಳ್ತಾನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದ್ರ ಜೊತೆಗೆ ವಾಟ್ ಯು ವಾಂಟ್ ಸಮ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಸಪೋರ್ಟ್, that it shows like that. So what is not there in the official books today,
ವಾಟ್ ಈಸ್ ನಾಟ್ ದೇರ್ ಇನ್ ದ ಆರ್ಡರ್ ಆಫ್ ಜಸ್ಟಿಸ್ ಟುಡೇ, ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಲೈಕ್ ದ್ಯಾಟ್. ಅದು ಇನ್ನೊಂದು, ನಾನು ಹೇಳಿರೋ ಎಲ್ಲ ಸೇವಿಂಗ್ಸು ನನ್ನ ಜೊತೆಗೆ ನನ್ನ ಪಬ್ಲಿಕ್ ಡಿಸ್ಕ್ಲೋಜರಲ್ಲಿ ಬರ್ತಾರೋ ಎಲ್ಲ ಸೇವಿಂಗ್ಸು ಇಲ್ಲಿ ರೆಲೆವೆಂಟ್ ಆಗುತ್ತೆ ಅನಿಸುತ್ತೆ. ಐ ಹ್ಯಾವ್ ಆಲ್ವೇಸ್ ಬಿನ್, ಐ ಹ್ಯಾವ್ ಕೆಪ್ಟ್ ಆನ್ ಟೆಲ್ಲಿಂಗ್ ಡಿವೈಡೆಡ್ ಬೈ ಪಾರ್ಟೀಸ್ ಯುನೈಟೆಡ್ ಬೈ ಕರಪ್ಷನ್ ಅಂತ. ಎಲ್ಲಿ ಇದು ರೆಲೆವೆಂಟ್ ಇದೆ. ನಾಟ್ ಜಸ್ಟ್ ಕರಪ್ಷನ್, ಯುನೈಟೆಡ್ ಬೈ ಆಲ್ ಸಿನ್ಸ್. ಐ ಆಮ್ ಕಮಿಂಗ್ ಟು ದ್ಯಾಟ್. ಸೊ ಟುಡೇ ಇದು ಕೂಡ ಪ್ಯಾನ್ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಪಾಪ್ ಮಾತಾಡಿದ್ದಾರೆ ರಾಜಣ್ಣ ಅವರು. ನೋಡಿ, ಒಬ್ಬ ರಾಜಕೀಯ ವ್ಯಕ್ತಿಯ ಇದೇನು ನೆಕ್ಸ್ಟ್ ಗುರಿ ಏನಿರುತ್ತೆ ಗೊತ್ತಾ? ಬರೀ ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋದಲ್ಲ. ಹ್ಯಾವ್ ಟು ಬಿಕಮ್ ಅ ಸ್ಟೇಟ್ಸ್ಮನ್, ಹ್ಯಾವ್ ಟು ರೆಪ್ರೆಸೆಂಟ್ ದ ಎಂಟೈರ್ ಸ್ಟೇಟ್ ಆರ್ ಎಂಟೈರ್ ಸೆಗ್ಮೆಂಟ್ ಆಫ್ ಆಲ್ MLAs ಇಸ್ ದ ಗುರಿ. ರಾಜಣ್ಣ ಇಸ್ ಅಚೀವಿಂಗ್ ದಟ್. ಅವರು ಇವತ್ತಿಗೆ ಬರೀ ಕಾಂಗ್ರೆಸ್ ನೊಂದಿತವರಿಗೆ ಮಾತ್ರ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಇವತ್ತಿಗೆ ಬರೀ JDS ಅಲ್ಲಿ ಪಾಪ ನೊಂದಿತವ್ರಿಗೆ ಅವ್ರದ್ದು ಹೆಸರು ತೊಳ್ತಾರೆ. ಅವ್ರು ಯಾರವನು ರೇವಣ್ಣ ಅವರ ಮಗಳು ಕೂಡ ಪೀಡಿತ ಅಂತ ಹೇಳ್ತಾರೆ. ಆಯ್ತು, ಅದಕ್ಕೆ ಬರೋಣ ಮತ್ತೆ ಇನ್ನೊಂದ್ಸತಿ. ರಾಜಣ್ಣ ಅವರೇ, ರಿನ್ ಸೋಪ್ ಇಲ್ಲದೆ, ನೀರು ಇಲ್ಲದೆ ತೊಳೆಯುವಂಥ ಪರಿಸ್ಥಿತಿ ನಿಮಗೂ ಬರುತ್ತೆ ಅನ್ನೋದನ್ನ ನೆನಪಿಡಿ. ಬಟ್ ಆಫ್ಕೋರ್ಸ್ ಇವತ್ತವರು ನೊಂದಿತರು, ಅವ್ರ ಜೊತೆಗೆ ನಾವು ನಿಲ್ಲಬೇಕು. ಹೆದರಬೇಡಿ, ಯಾರೇ ಬಂದು ನಿಮ್ಗೆ ಹನಿ ಟ್ರ್ಯಾಪ್ ಮಾಡಕ್ಕೆ ಬಿದ್ದರೆ ನಮ್ಮ ಯುವಕರಿಗೆ ಹೇಳಿ ನಿಮ್ಗೆ ವಯಸ್ಸು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಅವರಿಗೆ. ಫೂಲಿಶ್ fellow and damn useless people who are making this a big thing, and shameless fellows. ನಿಮ್ಮ ಕಚ್ಚಿ ಗಟ್ಟಿ ಇಲ್ಲ ಅಂತ ನೀವೇ ಒಪ್ಕೊಳ್ತಾ ಇದ್ದೀರಾ? ಅರ್ಥ ಆಯ್ತಲ್ವಾ? ಏನ್ ರಿಲೀಫ್ ಬೇಕು ಅಲ್ಲ ಅವ್ರಿಗೆ ಕ್ಲಾರಿಟಿ. ನಾನು ಇನ್ನೊಂದು ಅವ್ರಿಗೆ ಚಾಲೆಂಜ್ ಹೇಳ್ತಾ ಇರೋದೇನು, ಅಂಡ್ DK Shivkumar sometimes makes things very simpler and very straightforward. Whatever a rogue element is there in him, I should appreciate him. ಅವಳು ಆಯ್ತು ಮತ್ತೆ ಕಂಪ್ಲೇಂಟ್ ಕೊಡ್ರಿ ನೋಡೋಣ ಅಂತ. ಅಂದರೆ ನಿಮ್ದೆಲ್ಲ ಅಲ್ಲಿ ಬಯಲಾಗತ್ತೆ, ನೀವು ಏನು ದೊಡ್ಡ ತೊಳೆದವ್ಕೊಂಡು ಹಾಲಿಂದ ತೊಳ್ಕೊಂಡವ್ರಲ್ಲ ಅಂತ. ಅಂದರೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದೇರ್ ಇಸ್ ಅ ಡೀಪರ್ ಇನ್ಸ್ಟಿಂಕ್ಟ್ ಇನ್ ದಿಸ್. ಆ್ಯಂಡ್ ನಮ್ಮ ಸೊಸೈಟಿ ಎಲ್ಲನೂ ಜೀರ್ಣ ಮಾಡಿ ಮರ್ತು ಬಿಡುತ್ತೆ, ಇದನ್ನೂ ಮರ್ತು ಬಿಡ್ತಾರೆ ಅನ್ನುವಂಥ ಬಂಡತನ ಇವರಲ್ಲಿ ಏನಿದೆಯಲ್ಲ. ಅಂದರೆ ದೀಸ್ ಪೀಪಲ್ ಆರ್ ಟೆಲ್ಲಿಂಗ್ ಐ ಆಮ್ ದ ರೋಗ್ ಆಫ್ ದ ರೋಗ್ ಆ್ಯಂಡ್ ಐ ವಾಂಟ್ ಟು ಶೋ ನಾಟಕ್ ಇನ್ ಫ್ರಂಟ್ ಆಫ್ ಯು. ನಾಟಕ್ ಇನ್ ಕರ್ನಾಟಕ ಅಂತ ಇದ್ರದ್ದು ನೀವು ಹೆಡ್ಲೈನ್ಸ್ ಕೊಡಬೇಕು. ಡಿವೈಡೆಡ್ ಬೈ ಪಾರ್ಟೀಸ್, ಯುನೈಟೆಡ್ ಬೈ ಕರಪ್ಷನ್ ಅಂತ ಏನು ಹೇಳಿದ್ರು ಸರ್, ಹೇಳಿದ್ರು ಇವತ್ತು ಯುನೈಟೆಡ್ ಬೈ ಆಲ್ ಸಿನ್ಸ್ ಅಂತ. ಈ ರೀತಿ ಹೆಡ್ಲೈನ್ಸ್ ಕೊಡಬೇಕು. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಬಂದ್ಬಿಟ್ಟು ಓಪನ್ ಆಗಿ ಖುಲಾಸಾಗಿ ಮಾತಾಡಿ. ನಿಮಗೆ ಆಮೇಲೆ ಇವ್ರು ಲೆಜಿಸ್ಲೇಷನ್ ಮಾತಾಡಿದ್ರು, ಲೆಜಿಸ್ಲೇಷನ್ ಬಿಟ್ಟು ಬೇರೆ ಕಡೆ ಮಾತಾಡೋ ತಾಕತ್ತಿಲ್ಲ ಅವ್ರಿಗೆ. ಯೂಸ್ಲೆಸ್ ಫೆಲೋಸ್. ಬಿಕಾಸ್ ಇಲ್ಲಿ ಬಂದ್ರೆ ನನ್ನಂತವ್ರು ಕ್ವಶನ್ ಕೇಳ್ತಾರೆ. ಅವನು ಏನು ಬಿಳೆ ಬಟ್ಟೆ ಹಾಕೊಂಡು ಮಾತಾಡ್ತಾರಲ್ಲ, ಅವ್ರದ್ದು ಬಣ್ಣ ಬದಲಾಗ್ತಾ ಹೋಗುತ್ತೆ. ನಮ್ಮಂತವ್ರು 4 ಜನ ಎದುರುಗಡೆ ನಿಂತು ಪ್ರಶ್ನೆ ಕೇಳುವಂತ ಜನರು ಇದ್ದಾಗ ತಾಕತ್ತಿದೇನ್ರಿ ಅವ್ರಿಗೆ ಬಂದು ಮಾತಾಡಕ್ಕೆ? ಭಾಸ್ಕರ್ ಸರ್, ಇಟ್ ಹ್ಯಾಸ್ ಗಾನ್ ಟು ನ್ಯೂ ಲೋ. ಇಂಥ ಇದೇ ನೋಡಿ, 35 ವರ್ಷ ಹಿಂದೆ ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಇರುವಾಗ ಆ ಟೆಲಿಫೋನ್ ಟ್ಯಾಪಿಂಗ್ ಕೇಸಲ್ಲಿ ಬರೀ ಎಲಿಗೇಷನ್ ಬಂದಿದ್ದಕ್ಕೆ ಮೌಲ್ಯಾಧಾರಿತ ರಾಜಕೀಯ ಅಂದ್ಬಿಟ್ಟು ರಾಮಕೃಷ್ಣ ಹೆಗಡೆ ಈ ರಿಸೈನ್ಡ್ ಹೋಗುತ್ತೆ. ದಿಸ್ ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಇಮಿಡಿಯೇಟ್ಲಿ. ನಾನು ಪಾರ್ಟಿಯಿಂದ ಅಲ್ಲ, ಇವನ್ ಇಫ್ ಇಟ್ ವಾಸ್ ಅವರ್ ಓನ್ ಪಾರ್ಟಿ ಐ ವುಡ್ ಹ್ಯಾವ್ ಸೆಡ್ ದಟ್ ಸೇಮ್ ಥಿಂಗ್ ಮತ್ತೆ. ಬಿಕಾಸ್ ಇಟ್ ಈಸ್ ಅ ಮಾರಲ್ ಟರ್ಪಿಟ್ಯೂಡ್. ಇದು ಮಾರಲ್ ನೈತಿಕ ಪತನ ಅಂತಾರಲ್ಲ, ಇದು ನೈತಿಕ ಪತನ. ಇದು ಇವರು ರಾಜೀನಾಮೆ ಕೊಡಬೇಕು ಅಂತ ಮಾನ ಮರ್ಯಾದೆ ಇದೀಗ ಸರ್ ಹೇಳ್ದಂಗೆ. ಅವರು ಯಾರು ಇದಕ್ಕೆ ನೊಂದಿತರಾಗ್ಬಿಟ್ಟಿದಾರಂತೆ ಇವ್ರು ಮಾಡೋ ಹೊಲ್ಕಟ್ಟು ಕೆಲಸಕ್ಕೆ. ಚೀಫ್ ಮಿನಿಸ್ಟರ್ ಹ್ಯಾಸ್ ಲಾಸ್ಟ್ ಕಂಟ್ರೋಲ್ ಓವರ್ ಆಲ್ ಹಿಸ್ ಕ್ಯಾಬಿನೆಟ್ ಕಲೀಗ್ಸ್. ದೇ ಆರ್ ಎಂಗೇಜಿಂಗ್ ಇನ್ ಆಕ್ಟಿವಿಟೀಸ್ ವಿಚ್ ಆರ್ ಮೋಸ್ಟ್ ಶೇಮ್ಫುಲ್ ಆ್ಯಂಡ್ ಬ್ರಿಂಗ್ ಡಿಸ್ಗ್ರೇಸ್ ಟು ದಿ ಹೌಸ್. ಎಂಥ ಮಹಾನ್ ಭಾವರು, ಕಡದಾಳ್ ಮಂಜಪ್ಪನವರು, ದೇವರಾಜ್ ಅರಸು ಅವರು, ಮತ್ತು ವೀರೇಂದ್ರ ಪಾಟೀಲ್ ಅವರು, ಮತ್ತು ಎಂಥ ದೊಡ್ಡ ರಾಮಕೃಷ್ಣ ಹೆಗಡೆ ಅವರು, ಅಂಥ ದಿಗ್ಗಜರು ಕುಳಿತು ನಡೆಸಿರುವಂಥ ಜಾಗದಲ್ಲಿ ಇಂಥ ಏನಂತಾರೆ ಪಾಪ ನಡೀತಾ ಇದೆಯಲ್ಲ, ಈ ಮುಖ್ಯಮಂತ್ರಿ ಒಂದು ಕ್ಷಣ ಅವರು ಅಲ್ಲಿರೋ ಅವ್ರಿಗೇನಾದರೂ ಇದ್ದಿದ್ರೆ ಈ ಶುಡ್ ಸೇ ಐ ಆಮ್ ರಿಸೈನಿಂಗ್ ಇಮಿಡಿಯೇಟ್ಲಿ, ಐ ಆಮ್ ಅಶೇಮ್ಡ್ ಆಫ್ ದಿಸ್. ಇವತ್ತು ಕನ್ನಡಿಗರಾಗಿ ನನಗೆ ಎಷ್ಟು ಫೋನ್ ಕಾಲ್ಗಳು ಡೆಲ್ಲಿಯಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡಿ, ಏನು 1-2 ನಾವು ಕೇಳ್ತಾ ಇದ್ದೀವಪ್ಪ, 20% ಆಫ್ ಯುವರ್ ಅಸೆಂಬ್ಲಿ ಈಸ್ ಇನ್ವಾಲ್ವ್ಡ್ ಇನ್ ಒನ್ ಗೋ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿಗೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನೋಡಿ, 24 ಗಂಟೆ ಹಿಂದೆ ಇದೇ ರಾಜಣ್ಣ ಪರಮೇಶ್ವರ್ಗೆ ಹೇಳ್ತಾರೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ, ಕಾಗ್ನಿಸಬಲ್ ನಾನ್ ಬೇಲಬಲ್ ಅಫೆನ್ಸ್ ಹಸ್ ಬಿನ್ ಡಿಸ್ಕ್ಲೋಸ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್, ಸ್ಟಿಲ್ ದ ಲಾ ಹ್ಯಾಸ್ ನಾಟ್ ಬಿನ್ ಸೆಟ್ ಇನ್ ಟು ಮೋಷನ್. ಏನು ಸರ್? 100% ಸರ್. ಆ್ಯಂಡ್ ಇದುವರೆಗೂ ಅವರು ನೋ ಎಫ್ ಐ ಆರ್ ಇಸ್ ರಿಜಿಸ್ಟರ್ಡ್. ಮತ್ತು ಯಾರ ಮೇಲೆ ನೀವು FIR ರಿಜಿಸ್ಟರ್ ಮಾಡ್ತೀರಿ? ನೀವು ಅಲ್ಲಿಗೆ ಯಾರು ತಾಕತ್ತಿದೆ? ಮತ್ತೆ ನೆನ್ನೆಲ್ಲ ರಾತ್ರಿ ನಾವು ನೋಡಿದ್ವಿ, ಇವರೆಲ್ಲ CM ಮನೆಗೆ ಹೋಗಿ ದೌಡಾಯಿಸಿದ್ರಂತೆ. ಮನೆಗೆ ಹೋಗ್ಬಿಟ್ಟು ತಪ್ಪಾಗ್ಬಿಟ್ಟಿದೆ, ಹೆಂಗಾನೋ ಮಾಡಿದ್ದಕ್ಕೆ ಇಲ್ಲಿಗೆ ಮುಚ್ಚಿಸ್ಬಿಡಿ, ಅವ್ರ ಕಾಲು ಹಿಡ್ಕೋ, ಇವ್ರ ಕಾಲು ಹಿಡ್ಕೋ, ಮಾಧ್ಯಮದವ್ರ ಕಾಲು ಹಿಡ್ಕೋ, ಪತ್ರಕರ್ತರ ಕಾಲು ಹಿಡ್ಕೋ, ಹೆಂಗಾನೋ ಮಾಡಿ. ಇದು ಎಷ್ಟು ನೀವು ಮುಚ್ಚಿಡ್ತೀರಲ್ಲ, ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ವೆನ್ ಶಿಟ್ ಹಿಟ್ಸ್ ದ ಫ್ಯಾನ್ ಅಂತಾರಲ್ಲ. ಅದಕ್ಕೆ
ಇವರು ಮುಖ್ಯಮಂತ್ರಿಗಳು ಏನಾದರೂ ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು ಅಂತ ಈ ಹೊತ್ತಿನಲ್ಲಿದ್ದರೆ ಹಿ ಶುಡ್ ಫೋರ್ತ್ ವಿತ್ ರಿಸೈನ್ ಸೇ ದಟ್ ಐ ಆಮ್ ರಿಸೈನಿಂಗ್ ಆನ್ ಮಾರಲ್ ಗ್ರೌಂಡ್ಸ್ ಅಂತ. ಹಿ ವಿಲ್ ಗೋ ಸ್ಕೈ ಹೈ. ಇನ್ನೇನಾದರೂ ಅಧಿಕಾರಕ್ಕೆ ಇನ್ನೂ ಗಟ್ಟಿ ಹಿಡ್ಕೊಂಡು ಮಾಡ್ತಾ ಇದ್ರೆ ಮತ್ತು ಇವ್ರದ್ದು ಲೀಡರ್ಸ್ ಇದ್ದಾರಲ್ಲ, ಇವರು ರಾಹುಲ್ ಗಾಂಧಿ ಅವರಿರಲಿ, ಖರ್ಗೆ ಅವರಿರಲಿ, ಏನು ಒಂದು ರೀತಿಯಾಗಿ ಇನ್ಡಿಸಿಪ್ಲಿನ್ಡ್ ಆಗಬೇಕು. ದೆರ್ ಇಸ್ ನೋ ಫಿಯರ್ ಆಫ್ ದರ್ ಇಂಟರ್ನಲ್ ಡಿಸಿಪ್ಲಿನ್ ಇಟ್ಸ್. ನಾನು ಮತ್ತು ಕಾಲಾಂತರದಿಂದ ಬರ್ತಾ ಇದೆ, ಪವರ್ ಆ್ಯಂಡ್ ಪ್ಲೆಷರ್ ಡೋಂಟ್ ಗೋ ಟುಗೆದರ್. ಪವರ್ ಆ್ಯಂಡ್ ಪ್ಲೆಷರ್. ಇಫ್ ಯು ವಾಂಟ್ ಪವರ್ ಯು ಶುಡ್ ಬಿ ಅವೇ ಫ್ರಮ್ ಪ್ಲೆಷರ್. ಇಫ್ ಯು ವಾಂಟ್ ಪ್ಲೆಷರ್ ಯು ಬಿ ಅವೇ ಫ್ರಮ್. ಡೋಂಟ್ ಬಿ ಹೋಗಿ ಗೋವಾಗ ಹೋಗಿ ಚಡ್ಡಿ ಹಾಕ್ಕೊಂಡು ಯಾವ ಒಳಗೆ ಅದ್ರ ಜೊತೆ ಕರ್ಕೊಂಡು ಹೋಗಿ ಮಜಾ ಮಾಡ್ಕೊಂಡು ಪವರಲ್ಲಿ ಇಟ್ಕೊಂಡು ನೀವು ಆ ಕೆಲಸ ಮಾಡೋಕ್ಕೆ ಹೋದರೆ ನೀವು ಅಲ್ಲಿಗೆ ಇಟ್ ಈಸ್ ದ ಬಿಕಾಸ್ ಯು ಆರ್ ಬ್ರಿಂಗಿಂಗ್ ಡಿಸ್ಗ್ರೇಸ್ ಟು ದ ಪೀಪಲ್. ನಾವು ಅವ್ರಿಗೆ ವೋಟ್ ಹಾಕಿದ್ದೀವಿ, ಈಗ ನಮಗೆ ಅಸಹ್ಯ ಅನಿಸುತ್ತೆ, ಎಂಥ ಮನುಷ್ಯನಿಗೆ ನಾವು ವೋಟ್ ಹಾಕಿದ್ದೀವಿ. ಯಾರೋ ಮನೆ ಹೆಣ್ಮಗಳು ಕರ್ಕೊಂಬಂದು ಇವ್ರು ಮಜಾ ಮಾಡಿ ಇವರು ರಾಜಕೀಯ ಪಡಿಸ್ಬೇಕು ಅಂತಿದ್ದಾರೆ ಅಂತಲ್ಲ. ಫಸ್ಟ್ ಅಲ್ಲಿ ಏನು ಸರ್ ಅಲ್ಲಿ ಎಂಟರ್ ಆಗೋವಾಗ ಹೆಂಗೆ ಜನ ಅದಕ್ಕೆ ನಮಸ್ಕರಿಸಿ ಒಳಗಡೆ ಪವಿತ್ರವಾದ ಅಲ್ಲಿ ನಾವು ಕಾನೂನು ಮಾಡ್ತೀವಿ. ಅಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಂದ ಕೋಟ್ಯಾಂತರ ಜನ ಅದರಿಂದ ಅವರು ಅಫೆಕ್ಟ್ ಆಗ್ತಾರೆ. ಕಮಿಂಗ್ ಟು ದಟ್ ಪಾಯಿಂಟ್ ಸರ್. ಒಂದು ಐ ವಿಲ್ ಜಸ್ಟ್ ಆ್ಯಡ್ ಒನ್ ಥಿಂಗ್. ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಆಗದೆ ಇರೋದು ಅಂತ ಒಂದು ವಕೀಲ್ ಹೇಳಿದ್ರು, ಬಿಕಾಸ್ ಹನಿ ಟ್ರ್ಯಾಪ್ ಅನ್ನೋದಂತ ಇಲ್ಲ ಅಂತ. ಆದರೆ ಸರ್ ಪರ್ಸನ್ ಸಿಟ್ಟಿಂಗ್ ಆನ್ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂಥವ್ರು, ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ ಹೂ ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ದ ಎಂಟೈರ್ ಸ್ಟೇಟ್ ಮಿಷನರಿ, ಅಂಥ ಸ್ಥಾನದಲ್ಲಿರೋರು 48 ಪೀಪಲ್ ಆನ್ ರೆಕಾರ್ಡ್ ಹ್ಯಾವ್ ಕಾಂಪ್ರಮೈಸ್ಡ್. ದಟ್ ಮೀನ್ಸ್ ನೋಡಿ, ಒಂದು ದುಡ್ಡು ತಗೊಂಡು ನೀವು ಒಂದು ಪ್ರಶ್ನೆ ಕೇಳಿದ್ರೆ ಅಪರಾಧ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ. ಇಂಥವ್ರು ಇವ್ರು ಎಷ್ಟು ಪ್ರಶ್ನೆ ಕೇಳಿಸಿರ್ಬೋದು ಇವ್ರ ಕಡೆಯಿಂದ, ಇಲ್ಲ ಎಷ್ಟು ಪ್ರಶ್ನೆ ಕೇಳಿದ್ದಕ್ಕೆ ದುಡ್ಡ ಉತ್ತರ ಕೊಟ್ಬಿಟ್ಟು ಅದು ಹಾರಿಕೆ ಮಾಡಿಬಿಟ್ಟು ದೆನ್ ಯು ಜಸ್ಟ್ ಪ್ರೊಟೆಸ್ಟ್ ಫ್ರಮ್ ಯುವರ್ ಪಾರ್ಟಿ ಆ್ಯಂಡ್ ದೆನ್ ಡಿಸ್ರಪ್ಟ್ ದಟ್ ಅಂತ ಹೇಳಿರ್ಬೋದು. ಮೀನ್ಸ್ ಅವರ್ ಹೈಯೆಸ್ಟ್ ಡೆಮೊಕ್ರೆಟಿಕ್ ಸೀಟ್ ಹ್ಯಾಸ್ ಬಿನ್ ಟೇಕನ್ ಫಾರ್ ಅ ಜಾಯ್ ರೈಡ್. Has been taken for a joyride, which is a culpable mistake and which everyone should be serious of. And the highest sort of ಈಗ ಫಾರ್ ಎಕ್ಸಾಂಪಲ್ ಆ 48 ಜನರಲ್ಲಿ 24 ಜನ ಇಲ್ಲ ನಾವೇನು ಕಂಪ್ಲೇಂಟ್ ಕೊಡಲ್ಲ ಅಂದರು ಅಂತ ಇಟ್ಕೊಳ್ಳಿ, ಆದ್ರೂ ಕೂಡ ಬಿಡಬಾರ್ದು. ಬಿಕಾಸ್ ಬ್ರೇಕ್ನ ಸಮಯ ಅಲ್ಲ, 24 ಅವರ್ಸ್ ಆಗಿದೆ ಸರ್ ಫ್ಲೋರ್ ಅಸೆಂಬ್ಲಿಲಿ, ಇನ್ನು ಇನ್ವೆಸ್ಟಿಗೇಷನ್ ಚಾಲು ಆಗಿಲ್ಲ ಅಂದ್ರೆ ವಾಟ್ ಡಸ್ ಇಟ್ ಸ್ಪೀಕ್ ಅಬೌಟ್ ದಿ ಗವರ್ಮೆಂಟ್? whom is CM trying to defend, sir? CM is trying to defend these people. That says that ಕಳ್ಳರೆಲ್ಲರೂ ಎದ್ದು ಬಂದವರು ಹೇಳ್ಕೊಂಡವ್ರು ಮಾತ್ರ ಈಗ ಅಪರಾಧಿಗಳು ಅಂತ ಅಷ್ಟೇ. ಅರ್ಥ ಆಯ್ತಲ್ಲ? ಮಾತಾಡೋಣ ಸರ್, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಹನಿ ಟ್ರ್ಯಾಪ್ ಮಾಡೋರು ಮತ್ತೆ ಕೆಡ್ಡಗೆ ಬಿದ್ದವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಇರುತ್ತೆ, ಕಾನೂನು ಏನು ಹೇಳುತ್ತೆ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಚಿಕ್ಕದೊಂದು ವಿರಾಮದ ಬಳಿಕ. ಬ್ರೇಕ್ ಆದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರ್ತಿ ಸರ್, ಈಗ ಪ್ರಮುಖವಾಗಿ ಇಷ್ಟೆಲ್ಲ ರಾಜಾರೋಷವಾಗಿ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತಂದ್ರೆ ಕಾನೂನು ಏನು ಹೇಳುತ್ತೆ? ಕಾನೂನು ಅಂದ್ರೆ ಶಿಕ್ಷಣ ಇರೋದಿಲ್ವಾ, ಹೇಗೆ? ಖಂಡಿತ ಶಿಕ್ಷೆ ಇದೆ, ಶಿಕ್ಷೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನೋಡಿ ಸರ್, ಇಲ್ಲಿ ಈಗ ರಾಜಕಾರಣಿ ರಾಜಣ್ಣ ಏನಾದರೂ ವಿಕ್ಟಿಮ್ ಆಗಿ ಆತನ ನಂಬಿಸಿ ಆತನಲ್ಲಿ ಕೆಲವೆಲ್ಲ ಚರ್ಚೆ ಕರೆದ ಆತನ ಅದೆಲ್ಲೋ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆತನ ಈ ಥರ ಒಂದು ಅಪರಾಧಿಕ ಒಳಸಂಚು ಹಾಗೂ ಅಪರಾಧಿಕ ಮನೋಭಾವದಿಂದ, ಏನು ಸರ್, ಅಪರಾಧಿಕ ಮನೋಭಾವದಿಂದ ರಾಜಣ್ಣ ಅನ್ನೋದು ವ್ಯಕ್ತಿ, ಈ ದೇಶದ ಒಬ್ಬ ಪ್ರಜೆಗೆ ಏನು ಒಬ್ಬ ನಾಗರಿಕ, ಫಸ್ಟು ಒಬ್ಬ ಮನುಷ್ಯ ಆ ಮನುಷ್ಯನಿಗೆ ಏನು ಹಕ್ಕು ಕೊಟ್ಟಿರ್ತದೆ ಆ ಹಕ್ಕುಗಳು ಮಿನಿಸ್ಟ್ರಿಗೂ ಇರ್ತವೆ. ಈಗ ಮಿನಿಸ್ಟರ್ ಆದ ತಕ್ಷಣಕ್ಕೆ ಆತನ ಹಕ್ಕು ಕಸಿಯಲ್ಲ, ಮತ್ತು ಆತ ಹೇಳ್ತಾರಲ್ಲ ನನಗೆ ಜಾಸ್ತಿ ಹಕ್ಕು ಬೇಕು ಒಂದು ಸದನದಲ್ಲಿ ಅಂತ, ಇದಕ್ಕೆ ಹಕ್ಕು ಬೇಕಾಗಿಲ್ಲ ಜಾಸ್ತಿ ಸದನದಲ್ಲಿ. ಆದರೆ ಈಗ ಏನಾಗಿದೆ ಅಂದರೆ ಆತನ ಮೇಲೆ ಏನಾದರೂ ಯಾವುದೋ ಎಕ್ಸ್ಟಾರ್ಷನ್ ಕೇಸು ಅಥವಾ ಬ್ರೀಚ್ ಆಫ್ ಟ್ರಸ್ಟ್ ಕೇಸು ಅಥವಾ ಅಟೆಂಪ್ಟ್ ಟು ಕಮಿಟ್ ಎನಿ ಅಫೆನ್ಸು, ಈಗ ಯಾವುದೋ ಅಟೆಂಪ್ಟ್ ಟು ಕಮಿಟ್ ಯಾವುದೋ ಒಂದು ಘೋರ ಅಪರಾಧ ಮಾಡಲಿಕ್ಕೆ ಅದಕ್ಕೆ ಶಿಕ್ಷೆ ಕಾನೂನಲ್ಲಿ ಇದ್ದೇ ಇದೆ. IPC-ನಲ್ಲೂ ಇತ್ತು, ಅದೇ ರೀತಿ ಈಗ BNS ಅಲ್ಲೂ ಇದೆ. ಈಗೇನು ಇಲ್ಲಿ ಹನಿ ಟ್ರ್ಯಾಪ್ ಅನ್ನೋದು ಒಂದು ಅಪರಾಧ, ಪ್ರತ್ಯೇಕ ಅಪರಾಧ ಅಲ್ಲ, ಅದು ಪ್ರತ್ಯೇಕವಾಗಿ ಯಾವುದೇ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೆ ಆ ಹನಿ ಟ್ರ್ಯಾಪ್ನ ಒಳಗಾಗುತ್ತ ಮಹಿಳೆ ಆಗ್ಬೋದು ಅಥವಾ ಯಾವುದೋ ಟ್ರ್ಯಾಪ್. ಸರ್, ಈಗ ನೋಡಿ, ನಮ್ಮ ಭಾಸ್ಕರ ರಾವ್ ಸರ್ ಬಂದ ಕೇಳ್ತೀನಿ, ಈಗ ಪೊಲೀಸರು ಯಾವುದೋ ಕೇಸ್ ಹಿಡಿಲಿಕ್ಕೆ ಯಾರೋ ಒಬ್ಬ ಹೆಣ್ಣನ್ನು ಬಳಸಿರೋದಿದೆ ಸುಮಾರು ಕೇಸಲ್ಲಿ. ಆಕೆ ಕಳಿಸ್ಬಿಟ್ಟು ಆತ ಅಲ್ಲಿ ಬರ್ತಾನೆ, ಅವನು ಅರೆಸ್ಟ್ ಮಾಡಬೇಕು ಅಂತ, ಅದು ಟ್ರ್ಯಾಪೇ ಸರ್. ನೋಡಿ, ಟ್ರ್ಯಾಪ್ ಮಾಡೋದು ಕಾನೂನು ವಿಚಾರಕ್ಕೆ ಟ್ರ್ಯಾಪ್ ಮಾಡೋದಾದ್ರೆ ಓಕೆ. ಇವಾಗ ನಮ್ಮ ಭಾರತದ ಸೈನ್ಯ
ಯಾವುದೋ ಪಾಕಿಸ್ತಾನಕ್ಕೆ ಯಾರೋ ಒಬ್ಬರನ್ನ ಕಳಿಸಿ ಅಲ್ಲೇನು ಆಕ್ಟಿವಿಟಿ ಮಾಡ್ತಿದ್ದಾರೆ, ಯಾವ ಥರ ದಾಳಿ ಮಾಡ್ತಾರೆ ತಿಳ್ಕೊಂಬನ್ನಿ ಅಂತ ಕಳಿಸೋದು, ಅದು ದೇಶ ರಕ್ಷಣೆಗೋಸ್ಕರ. ನಮ್ಮ ಭಾಸ್ಕರ ಸಾಹೇಬ್ರು ಪೊಲೀಸವ್ರು ಮಾಡಿದ್ದು ಕಾನೂನಲ್ಲಿ ಅಪರಾಧ ಹಿಡಿಯೋಕ್ಕೋಸ್ಕರ ಮಾಡೋದು. ಈ ಹನಿ ಟ್ರ್ಯಾಪ್ ಏನು ಮಾಡೋದು, ರಾಜಣ್ಣ ಅಂತ ಬಲಿಷ್ಠ ರಾಜಕಾರಣಿನ ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ಆತನ ಮರ್ಯಾದೆ ತೆಗಿಬೇಕು, ಆತನ ಸಮಾಜದಲ್ಲಿ ಸ್ವಲ್ಪ ಡೌನ್ ಮಾಡಬೇಕು, ಆತ ಮಾತಾಡೋ ಒಂದು ಹುಮ್ಮಸ್ಸು ಕಮ್ಮಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ನೋಡಿ ಸರ್, ರಾಜಣ್ಣಗೆ ಮನುಷ್ಯಗಿರಿ, ಮಂತ್ರಿಗಿರಿ, MLA ಗಿರಿ ಹೋದ್ರು ಆತನ ರಕ್ಷಣೆ ಮಾಡಲಿಕ್ಕೆ ಕಾನೂನು ಇದೆ. ಯಾರು ಹನಿ ಟ್ರ್ಯಾಪ್ ಮಾಡಿರ್ತಾರೆ ಅದನ್ನು ತನಿಖೆ ಮಾಡಿಸಿ, ರಾಜನ್ ಹೇಳ್ತಾರಲ್ಲ ತನಿಖೆ ಮಾಡಿಸಿ, ಉನ್ನತ ಮಟ್ಟ ತನಿಖೆ ಮಾಡಿಸಿ ಅಂದರೆ ನೋಡಿ ಸರ್, ರಾಜಕಾರಣಿಗಳು ಬಾಯಲ್ಲಿ ಬರೋದು ಮೊದಲು ಉನ್ನತ ಮಟ್ಟದ ತನಿಖೆ ಮಾಡಿಸಿ, ನ್ಯಾಯಾಂಗ ತನಿಖೆ ಮಾಡಿಸಿ ಅಂದರೆ ಇವ್ರಿಗೆ ನಾರ್ಮಲ್ ಆಗಿ ಪಬ್ಲಿಕ್ ತನಿಖೆ ಮಾಡ್ತಾರೆ ಮಾಡಿಬಿಟ್ರೆ ಇವ್ರಿಗೆ ಅವಮಾನ ಆಗ್ಬಿಡ್ತದೆ. ಉನ್ನತ ಮಟ್ಟದ ತನಿಖೆ ಆದರೆ ಎಲ್ಲ ಸ್ವಲ್ಪ ಗೋಪ್ಯ ಮೇಂಟೈನ್ ಮಾಡ್ತಾರೆ. ಈಗ ದರ್ಶನ್ ಕೇಸಲ್ಲಿ ACB ಇನ್ವೆಸ್ಟಿಗೇಷನ್ ಮಾಡಿದ್ರು, ಎಲ್ಲ ಮರ್ಡರ್ ಕೇಸ್ ACB ಇನ್ವೆಸ್ಟಿಗೇಟ್ ಮಾಡ್ತಾರೆ. ಕೇಳಿ ಭಾಸ್ಕರ ಸಾಹೇಬ್ ಕೇಳಿ, ಎಲ್ಲ ಮರ್ಡರ್ ಕೇಸಲ್ಲಿ ಮಾಡೋದೆ ಇನ್ಸ್ಪೆಕ್ಟ್ರು, ಇಲ್ಲಾಂದರೆ ASI ಇಲ್ಲ SI ಮಾಡ್ತಾರೆ. ಇವ್ರು ರಾಜಕಾರಣಿಗಳಿಗೆ ಏನು ಬೇಕು, ಉನ್ನತ ಮಟ್ಟ ತನಿಖೆ ಆಗಬೇಕು. ಅದೇನು ಒಬ್ಬ ಸಿಟ್ಟಿಂಗ್ ಜಡ್ಜ್ ಹೈಕೋರ್ಟ್ ಜಡ್ಜ್ ಅವ್ರ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ ಸರ್, ಅವರೆಲ್ಲ ಮಾಧ್ಯಮ ದೂರ ಇರ್ತಾರೆ, ಅವ್ರ ಮರ್ಯಾದೆ ಹೋಗೋದಿಲ್ಲ ನಮ್ಮದು, ಇದೆಲ್ಲ ಹೇಳಿ ಮಾಡಿಕೊಂಡು ಇವರು ಕಾನೂನಿನಲ್ಲಿ ಅಡಿಯಲ್ಲಿ ರಾಜಣ್ಣ ಈಗ ವಿಕ್ಟಿಮು. ಒಂದು ವೇಳೆ ಇಲ್ಲ ಅಂದರೆ ಅಪರಾಧಿ. ರಾಜಣ್ಣ ಎರಡಾಗ್ಬೋದು, ಈಗ ಒಬ್ಬ ವಿಕ್ಟಿಮ್ ಆಗ್ಬೋದು, ಇಲ್ಲೊಬ್ಬ ಅಪರಾಧಿ. ವಿಕ್ಟಿಮ್ ಅದೇನು, ಯಾವನು ಕಿಡ್ನ್ಯಾಪ್ ಮಾಡಿ ಆ ಸನ್ನಿವೇಶ ಬಳಸ್ಕೊಂಡು ಹಣನ ವಸೂಲಿ ಮಾಡೋ ಪ್ರಯತ್ನ ಆಗಿದ್ರೆ ರಾಜಣ್ಣ ಒಬ್ಬ ವಿಕ್ಟಿಮ್. ಇಲ್ಲ ಆತ ಆ ಹೆಣ್ಣನ್ನು ಉಪಯೋಗಿಸ್ಕೊಂಡು ಆಕೆ ಇಚ್ಛೆ ವಿರುದ್ಧವಾಗಿ ಏನಾದರೂ ಸಂಭೋಗ ಮಾಡಿದರೆ ಆಕೆ ಮೆಡಿಕಲ್ ಚೆಕಪ್ ಮಾಡ್ತಾರೆ. ತಮ್ಗೆ ಗೊತ್ತೇ ಇದೆ, ರಾಜಣ್ಣನ ಚೆಕಪ್ ಮಾಡ್ತಾರೆ. ಇತ್ತೀಚೆಗೊಂದು ಕೇಸ್ ಬಂತು, ತಮ್ಮ ಮಾಧ್ಯಮದಲ್ಲಿ ಬರಲಿಲ್ಲ, ಅದು ಕುಲಕರ್ಣಿ ಕೇಸು. ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ರಿಜಿಸ್ಟರ್ ಆಗಿತ್ತು. ಆಕೆ ಬಂದು ಸಾಮಾಜಿಕ ಹೋರಾಟ ಕಾರ್ಯಕರ್ತೆ ಅಂತೆ. ಆಕೆ ನೇರವಾಗಿ ಮಕ್ಕಳಿಗೆ ಬಟ್ಟೆ ಹಾಕೊಂಡು ವಾಯ್ಸು, ಆಕೆ ಈಗೂ ಲೈವ್ ಯಾಗೋ ಫೇಸ್ಬುಕ್ಕಲ್ಲಿ ಬರ್ತಾ ಇರ್ತಾರೆ. ಆಕೆ ಹಣ ಪಡ್ಕೊಂಡು ಕೇಸ್ ಮುಚ್ಚಾಕರು. ಇದು ಹನಿ ಟ್ರ್ಯಾಪೇ ಸರ್. ಅದನ್ನು ಜ್ಞಾಪಿಸ್ಕೋಬೇಕು. ಐ ಹ್ಯಾವ್ ಅನದರ್ ಡೈಮೆನ್ಷನ್. ಜ್ಞಾಪಿಸ್ಕೋಬೇಕು ಸರ್. ಈಗ ಹನಿ ಟ್ರ್ಯಾಪು ಹಣದಲ್ಲಿ ಕಾಂಪ್ರಮೈಸ್ ಆದರೆ ಅದು ಏನು ಅಲ್ಲ, ಅಪರಾಧ ಅಲ್ಲ. ಹನಿ ಟ್ರ್ಯಾಪು ಹಣದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ಅಪರಾಧ ಅಂತ ಇಲ್ಲಿ ಬಂದಿದೆ. ಈಗ ಎರಡು ಕೇಸ್ ನಿಮ್ಗೆ ಕೊಡ್ತೀನಿ ನಾನು. ಒಂದು ಜಾರಕಿಹೊಳಿ ಕೇಸ್ ತೊಗೊಳ್ಳಿ, ಇನ್ನೊಂದು ನಮ್ಮ ಯಾರು ಈಗ ಈ ಥರ ಹೇಳ್ತಾರೆ MLA ಅವರು, ಅವ್ರ ಕೇಸು ತೊಗೊಳ್ಳಿ. ಈಗ ನೆಕ್ಸ್ಟ್ ರಾಜಣ್ಣನ ಕೇಸು ಬರ್ಬೋದು. ರಾಜಣ್ಣನ ಕೇಸ್ ನಾಳೆ ಜಗದೀಶ್ ಅಂತ ಒಬ್ಬ ಏನು ಸೋಕಾಲ್ಡ್ ಅಡ್ವೊಕೇಟ್ ಹೇಳ್ಕೊಂತಾನೆ, ಆತ ಏಜೆಂಟ್ ಇದ್ದಾನೆ ಇಂಥ ಹನಿ ಟ್ರ್ಯಾಪಲ್ಲಿ ಒಳಗಾಗಿರ್ತಕ್ಕಂಥ ಮಹಿಳೆಯರಿಗೆ. ಆತ ಏಜೆಂಟ್ ಇದ್ದಾನೆ. ಆತ ಏನು ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ. ನೋಡಪ್ಪ ರಾಜಣ್ಣ, ನಿನ್ನ ಮೇಲೆ ನಿನ್ನ CD ನನ್ನ ಕಡೆ ಬಂದಿದೆ, ಎಷ್ಟು ಲಕ್ಷ ಕೊಡ್ತೀಯಾ? ಈಗ ರೇಪ್ ಕೇಸ್ ಇಲ್ಲ, ಕೋಟಿ ಎಷ್ಟು ಕೋಟಿ ಕೊಡ್ತೀಯಪ್ಪ? ನಾನು ರೇಪ್ ಕೇಸ್ ಹಾಕ್ಸ್ಲಾ, ಇಲ್ಲ ಯಾವ್ದಾರ ಬೇರೆ ಥರ ಕೇಸ್ ಹಾಕ್ಸ್ಬೇಕಾದ್ರೆ ನೋಡ್ತಾನೆ. ಅವ್ರು ರಾಜಣ್ಣ ಅಯ್ಯೋ ನನ್ನ ಮರ್ಯಾದೆ ಹೋಗುತ್ತಪ್ಪ ಅಂತೇಳಿ ಆ ಜಗದೀಶ್ ಮುಂದೆ ಹೋಗಿ ಒಂದು ಬಿಸ್ನೆಸ್ ಮಾಡಿ ಅವನು BMW ಕಾರ್ ತೊಗೋಬೋದು, ಎಲ್ಲ ತಗೋಬೋದು. ಈಗ ಎಲ್ಲರೂ BMW ಕಾರ್ ತಗೋಕ್ಕಾಗುತ್ತೆ ಸರ್, EMI ಕಟ್ಟಕ್ಕಾಗುತ್ತೆ. ಬೆಂಗಳೂರು ಮನೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ, ಆಫೀಸ್ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಲಾಯರ್ಗಳಿಗೆ. ಹೆಣ್ಣು ಮಣ್ಣು ಹೊನ್ನು ಎಷ್ಟು ಡೇಂಜರ್ ಈ ರಾಜಕಾರಣಕ್ಕೆ. ಎಲ್ಲ ಯುದ್ಧಕ್ಕೂ ಎಲ್ಲ ಅಪರಾಧಕ್ಕೆ ಅದೇ ಕಾರಣ. ಎಲ್ಲ ಯುದ್ಧಕ್ಕೂ ಎಲ್ಲ ಅಪರಾಧಗಳಿಗೆ ಮತ್ತು ಎಲ್ಲ ವೈಮನಸ್ಸೆ ಅಂದರೆ ಬಿಟ್ವೀನ್ ಇಂಡಿವಿಜುವಲ್ಸ್. ಎಲ್ಲ ಅಪರಾಧ ಅಂದರೆ ಸಮಾಜದ ಮೇಲೆ, ಯುದ್ಧ ಅಂದರೆ ದೇಶ ಮಧ್ಯದಲ್ಲಿ ಅದಕ್ಕೆ ಕಾರಣವಾಗಿದೆ. ಬಟ್ ನೀವು ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ನೋಡಿ, ನೀವು ಅಫ್ಕೋರ್ಸ್ ಸರ್ ಹೇಳಿದ್ರು ಇಟ್ಸ್ ವೆರಿ ಏನ್ಷಂಟ್. ಮತ್ತು ಇಲ್ಲಿ ನಮ್ಮ ವಕೀಲ್ ಸರ್ ಹೇಳಿದ್ರು ದಟ್ ಇದಕ್ಕೆ ಪನಿಷ್ಮೆಂಟೇ ಇಲ್ಲ, ದರ್ ಇಸ್ ನೋ ಮೆನ್ಷನ್ ಇನ್ ದಿ. ಬಟ್ ಏನಂದರೆ ಇಂಥವರು ಶುಡ್ ದೇ ಗೋ ಸ್ಕಾಟ್ ಫ್ರೀ. ಇವ್ರಿಗೆಲ್ಲ ಆಯ್ಕೆ ಮಾಡಿ ಜವಾಬ್ದಾರಿ ಕೊಟ್ಟು ಎಲ್ಲರಿಗೂ ಸೋಕಾಲ್ಡ್ ಗನ್ಮೆನ್ ಬೇರೆ ಕೊಡ್ತೀವಿ ಸರ್ ಪೊಲೀಸರಿಂದ. ಗನ್ಮೆನ್ನು ಸೌಲಭ್ಯ ಮತ್ತು ದೇ ಕ್ಯಾನ್ ಜಂಪ್ ಔಟ್ ದ ಕ್ಯೂ, ಇಲ್ಲ ಬನ್ನಿರಿ ಅವ್ರು MLA ಸಾಹೇಬರು ಬಂದಿದ್ದಾರೆ ಅಂತ ಅವ್ರಿಗೆ ಗೌರವಾನ್ವಿತ ಸ್ಥಾನದಲ್ಲಿ ಕೊಟ್ಟಂತರ ಯಾವ ರೀತಿ ಪವಿತ್ರವಾಗಿ ಅವರು ಜೀವನ ಮಾಡಬೇಕಾಗಿರೋದು. ಮತ್ತು ಕೆಲವು ಈ ನಾರ್ಮಲ್ ದುರಾಸೆಗಳೆಲ್ಲ ಬಿಟ್ಟು ಇಲ್ಲ ನಾನು ತುಂಬ ಮಡವಂತಿಗೆಯಲ್ಲಿ ಇರ್ತೀನಿ ಅಂತ ಅವರು ಸ್ವಇಚ್ಛೆಯಿಂದ ಅಲ್ಲಿ ಇರಬೇಕಾಗಿರೋರು. ಈಗ ದೇ ಆಲ್ ಬೀನ್ ಕಾಟ್ ಪ್ಯಾಂಟ್ಸ್ ಡೌನ್ ಅಂತಾರಲ್ಲ ಇಂಗ್ಲೀಷಲ್ಲಿ ಹೇಳ್ತಾ, ದೇ ಬೀನ್ ಕಾಟ್ ಪ್ಯಾಂಟ್ಸ್ ಡೌನ್. ಸೊ ಇಂಥ ಸಮಯದಲ್ಲಿ ಇವ್ರಿಗೆ ಬಿಡಬಾರ್ದು ಇವ್ರಿಗೆ. ಮತ್ತು ನನ್ನ ಎಲ್ಲಕ್ಕಿಂತ ದೊಡ್ಡ ಕನ್ಸರ್ನ್ ಏನಂದರೆ, ಒಬ್ಬ ಮಂತ್ರಿ ರಾಜಣ್ಣ ಖುದ್ದಾಗಿ ಫ್ಲೋರ್ ಆಫ್ ದಿ ಅಸೆಂಬ್ಲಿಲೇ ಹೇಳ್ತಾನೆ ಇಂಥ ಒಂದು ಅಫೆನ್ಸ್ ಆಗಿದೆ, ಪರಮೇಶ್ವರ್ ಹೇಳೋದು ನಾನು ತನಿಖೆ ಮಾಡಿಸ್ತೀನಿ ಅಂತ. 24 hours ಆಗಿದೆ ಆಫ್ಟರ್ ಡಿಸ್ಕ್ಲೋಜರ್ ಆಫ್ ಎನ್ ಅಫೆನ್ಸ್, ಆಗಿಲ್ಲ. ಮತ್ತು ಒಬ್ಬ ಮುಖ್ಯಮಂತ್ರಿ 35-40 ವರ್ಷ ಅತ್ಯಂತ ಒಳ್ಳೆ ರಾಜಕಾರಣದಲ್ಲಿ ಹೆಸರು ಪಡೆದಂಥ ಅವರು ಒಂದು ಮೂಕ ಪ್ರೇಕ್ಷಕ ಆಗಿ ನಿಂತ್ಕೊಂಡು ಇದಲ್ಲ. ಹಿ ಶುಡ್ ಹ್ಯಾವ್ ಟೋಲ್ಡ್ ಯೆಸ್ಟರ್ಡೇ ಇಟ್ ಸೆಲ್ಫ್
ಅದೇ ಸರ್ ಜಾರಕಿಹೊಳಿ ವಿಷಯ ಆಯ್ತು. ವಾಟ್ ವಾಸ್ ಜಾರಕಿಹೊಳಿ ಟೋಲ್ಡ್? ಬಿಫೋರ್ ಯುವರ್ ಫೇಸ್ ಇಸ್ ವಿಸಿಬಲ್ ರಿಸೈನ್ ಮಾಡಿರಬೇಕು ಅಂತ. ರಿಸೈನ್ ಮಾಡಿದಂತ ನನಗೆ ಮಖ ತೋರಿಸ್ಬೇಕು ಅಂತ. ಗುಡ್ ಆರ್ ಬ್ಯಾಡ್ ಅದು ಕಮ್ಯುನಿಕೇಷನ್ ಆಯ್ತಿಲ್ಲ ಅಂತ. ಇಲ್ಲಿ ಇವ್ರು ಖುದ್ದಾಗೆ ದೇ ಆರ್ ಪ್ಲೇಯಿಂಗ್ ವಿಕ್ಟಿಮ್ ಕಾರ್ಡ್. ಅಂದರೆ ಇವ್ರಿಗೆ ಏನು ವಿಷಕನ್ಯಗಳು ಬಂದುಬಿಟ್ಟು ಇವ್ರಿಗೆ ಏನೋ ಪಾಯ್ಸನ್ ಮಾಡ್ದಂಗೆ ಆ್ಯಸ್ ಎ ಸ್ಟೇಟ್ ಸೀಕ್ರೆಟ್ ತೆಗೆದುಕೊಳ್ಳೋಂಥ ಬರೋದು. ಸರ್ ಇದು ಐ ಥಿಂಕ್ ಇದು ಅದು ಒಂದು ಗಾದೆ ಇದೆಲ್ಲ ಸರ್, ಅಲ್ಲಿಗೆ ಇದಕ್ಕೆ ಇಲ್ಲಿ ಕುತ್ತಿಗೆಗೆ ಬಂದುಬಿಟ್ಟಿದೆ ಅಥವಾ ಲಾಸ್ಟ್ ಸ್ಟ್ರಾ ಆನ್ ದ ಕ್ಯಾಮಲ್ಸ್ ಬ್ಯಾಕ್ ಅಂತ ಹೇಳ್ತಾರಲ್ಲ ಸರ್, ಇವರು ಹೋಗಬೇಕು. ಇದು 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 ಸರ್ ಇದಕ್ಕೆ ಕ್ಷಮೆ ಇಲ್ಲ ಸರ್. ಇದಕ್ಕೆ ನೀವು ಇದಕ್ಕೂ ಕ್ಷಮಿಸ್ಬಿಟ್ರೆ ನಾವು ವಿ ಆರ್ ನಾಟ್ ಅನ್ಫಿಟ್ ಟು ವೋಟ್. ಕ್ಷಮೆ ಇಲ್ಲ ಸರ್. ಮಾಡೋದೆಲ್ಲ ಮತ್ತೆ ಇವ್ರು ಒಬ್ಬೊಬ್ಬರ ಥರನೂ ದೇರ್ ಆಲ್ ವೆಲ್ ಪ್ಲೇಸ್ಡ್ ಪೀಪಲ್ ಸರ್. ಇವರೆಲ್ಲ ಏನು ಸಾಚರಲ್ಲ ದಟ್ ಏನೋ ಕಾನೂನು. ಇವ್ರಿಗೆ ಫಸ್ಟ್ ಆಫ್ ಆಲ್ ಇವ್ರಿಗೆ ನಾಲೆಜ್ ಕೂಡ ಇಲ್ಲ. MLA ಒಬ್ರಿಗಾರ ನೀವು ಬೇರೆ ಪ್ರೊಫೆಷನಲ್ ನಾಲೆಜ್ ಕೂಡ ಇಲ್ಲ. ದೇ ಎಂಗೇಜ್ಡ್ ಇನ್ ದ ವರ್ಸ್ಟ್ ಥಿಂಗ್. ಯಾರ್ದೋ ಮನೆ ಪಾಪದ ಹೆಣ್ಮಗಳಿಗೆ ಬಳಸ್ಕೊಂಡು ಮತ್ತು ಅದಕ್ಕೆ ಇವರು ಸಿಕ್ಕಾಕೊಂಡಿದ್ದಾರೆ ಸರ್. ಅಲ್ಲಿಗೆ ಸರ್ ದಿಸ್ ಈಸ್ ದಿ ಲಿಮಿಟ್. ಚೀಫ್ ಮಿನಿಸ್ಟರ್ ಶುಡ್ ಟೇಕ್ ಮಾರಲ್ ರೆಸ್ಪಾನ್ಸಿಬಲ್. ಇವ್ರು ಯಾರೋ 48 ಜನನೂ ನಾನು ಹೆಸರು ಕೊಡೋದಿಲ್ಲ, ಆದರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದರೆ ದಟ್ ವಿಲ್ ಬಿ ಹಿಸ್ ಗ್ರೇಸ್ ಸರ್. ಅದಕ್ಕೆ ಹಿ ಶುಡ್ ಗೋ. ಯಾರು ಕೇಳೋಕೆ ಯಾವ ರೀತಿ ನಮ್ಮಲ್ಲಿ ಇಂಥದ್ದೆಲ್ಲ ಆಗಿದೆಲ್ಲ ಸರ್. ರೈಲ್ ಘಟನೆ ಆಗಿರುವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ರಿಸೈನ್ ಮಾಡಿದ್ರು. ಮತ್ತು ಹಿಂದೆ ಇನ್ನೊಂದು ಕಡೆ ಆಗುವಾಗ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇಲ್ಲ ನನಗೊಂದು ಮಾರಲ್ SR ಬೊಮ್ಮಾಯಿ ಅವರು ರಿಸೈನ್ ಮಾಡಿದ್ರಲ್ಲ ಸರ್. SR ಬೊಮ್ಮಾಯಿ ಅವರು ರಿಸೈನ್ ಮಾಡಿದ್ರು. ಇಲ್ಲ ಇದು ನನ್ನ ಐ ಆಮ್ ಔಟ್ ಆಫ್ ಕಂಟ್ರೋಲ್ ಅಂತ. ಸೊ ದೇ ಶುಡ್ ಗೋ. ಇದು ಇನ್ನೂ ಹಿಡ್ಕೊಂಡು ಕೂತ್ಕೊಂಡ್ರೆ ದಿಸ್ ಈಸ್ ನಥಿಂಗ್ ಬಟ್ ಪೀಪಲ್ ವಿಲ್ ಕಿಕ್ ಯು ಔಟ್ ಥ್ರೂ. ಮತ್ತು ಇಸ್ಲಾಮಿಕ್ ಪನಿಷ್ಮೆಂಟ್ ಇದಲ್ಲ ಇವ್ರಿಗೆಲ್ಲ ದೇ ಶುಡ್ ಬಿ ಬ್ಲಡಿ ಸ್ಟೋನ್ ಟು ಡೆತ್. ದೇ ಶುಡ್ ಬಿ ಸ್ಟೋನ್ಡ್. ಅರವಿಂದ್ ಸರ್. ಸರ್, ಐ ಜಸ್ಟ್ ವಾಂಟ್ ಟು ಕೋಟ್ ಸಮ್ ಇನ್ಸ್ಟೆನ್ಸಸ್ ವಿಚ್ ಐ ವಾಸ್ ಡಿಸ್ಕಸಿಂಗ್. USA ಅಲ್ಲಿ ಹಿಲ್ರಿ ಕ್ಲಿಂಟನ್ ಹೋಮ್ ಮಿನಿಸ್ಟರ್ ಲೆವೆಲಲ್ಲಿ ಸ್ಟೇಟ್ ಆಫ್ ಸೆಕ್ರೆಟರಿ ಫಾರ್ ಹೋಮ್ ಅಫೇರ್ಸ್ ಏನೋ ಇರ್ತಾರೆ. ದಟ್ ಮೀನ್ಸ್ ಈಕ್ವಲ್ ಟು ಕೌಂಟರ್ ಪಾರ್ಟ್ ಆಸ್ ಅ ಹೋಮ್ ಸೆಕ್ರೆಟರಿ, ಹೋಮ್ ಮಿನಿಸ್ಟರ್ ಹಾಗಿರ್ತಾರೆ. ಆವಾಗ ಅವರು ತಮ್ಮ ಒಂದು ಪ್ರೈವೇಟ್ ಇಮೇಲ್ ಅಂದರೆ ಗೌರ್ಮೆಂಟ್ ಕೊಟ್ಟಿರೋ ಇಮೇಲ್ ID ಬಿಟ್ಟು ಬೇರೆ ಇಮೇಲ್ ಜೊತೆಗೆ ಇನ್ನೊಬ್ಬ ಹೊರದೇಶದ ಡಿಪ್ಲೊಮ್ಯಾಟ್ ಜೊತೆಗೆ 1-2-3 ಇಮೇಲ್ ಮಾಡ್ತಾರೆ. ದರ್ ಇಸ್ ನಥಿಂಗ್ ವೆರಿ ಸೆನ್ಸಿಟಿವ್ ಇನ್ ದಟ್. ಸಿಂಪಲ್ ಇಮೇಲ್ ಮಾಡಿರೋದನ್ನ ಎಷ್ಟು ದೊಡ್ಡ ಚರ್ಚೆ ಆಯಿತು ಅಂತಂದರೆ, ನೆಕ್ಸ್ಟ್ ಟೈಮ್ ಅವರು ಪ್ರೆಸಿಡೆನ್ಸಿಗೆ ಟ್ರೈ ಮಾಡ್ತಾ ಇರುವಾಗ ಅದೇ ಒಂದು ಪಾಯಿಂಟನ್ನು ಹಿಡಿದುಬಿಟ್ಟು ಅವಳು ಶಿ ಇಸ್ ನಾಟ್ ದಟ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಸ್ಟೇಟ್ ಸೀಕ್ರೆಟ್ಸ್ ಅಂತ. ಇನ್ಫ್ಯಾಕ್ಟ್ ಶಿ ವಾಸ್ ವೆರಿ ಪ್ರೊಫೆಷನಲ್. ಶಿ ಡಿಡ್ ಅ ವಂಡರ್ಫುಲ್ ಜಾಬ್ ವೆನ್ ಶಿ ವಾಸ್ ಸೆಕ್ರೆಟರಿ ಆಫ್ ಸ್ಟೇಟ್ ಹೋಮ್ ಅಫೇರ್ಸ್ ಅಂತ ಹೇಳಿದಾಗ. ಬಟ್ ಈವನ್ ದೆನ್ ಅವಾಗ ಜನರು ಅದನ್ನು ಚರ್ಚೆ ಮಾಡಿದ್ರು ಆ್ಯಂಡ್ ಸೀರಿಯಸ್ ಆಗಿ ಒಂದು ಡಿಬೇಟ್ ಆಯಿತು. ವಾಟ್ ಎವರ್ ಇಸ್ ದ ಪೋರ್ಷನ್ ಆಫ್ ದ ಡಿಬೇಟ್, ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಇಟ್. ಹೌ ಮಚ್ ಇಟ್ ಅಫೆಕ್ಟೆಡ್ ಹರ್ ಪ್ರೆಸಿಡೆನ್ಸಿ ಕ್ಯಾಂಡಿಡೇಚರ್, ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಇಟ್. ದ ವೇ ದ ಡಿಬೇಟ್ ಹ್ಯಾಪನ್ಡ್ was wonderful and it had to. The point to be taken from that is, ಇಲ್ಲಿ ಈ ರೀತಿ ನಮ್ಮ ಸ್ಟೇಟ್ ಸೀಕ್ರೆಟ್ಸನ್ನು ಹ್ಯಾಂಡಲ್ ಮಾಡ್ತಾ ಇರುವಂಥವ್ರು ನಮ್ಮ MLAಗಳು, ನಮ್ಮ ಮಿನಿಸ್ಟ್ರಿಗಳು ಹನಿ ಟ್ರ್ಯಾಪ್ ಆಗಿದ್ದಾರೆ ಅಂದರೆ ಎಷ್ಟು ಬಾರಿ. ಈಗ ರಣ್ಯಾರಾವ್ ವಿಚಾರದಲ್ಲಿ ಎಷ್ಟು ರೀತಿಯಿಂದ ಪ್ರೋಟೋಕಾಲ್ ದುರ್ಬಳಕೆ ಆಯಿತು, ಹಾಗೆ ನಮ್ಮ ಸ್ಟೇಟ್ ಮಷಿನರಿ ಹೌ ಮೆನಿ ಟೈಮ್ಸ್ ಇಟ್ ಕುಡ್ ಹ್ಯಾವ್ ಬೀನ್ ಟೇಕನ್ ಫಾರ್ ಅ ರೈಡ್. ಯಾರಿಗೋ ಬರಬೇಕಾಗಿರೋದು ಇನ್ನೊಬ್ಬರಿಗೆ ಬರುವಂಥದ್ದು, ಇಲ್ಲದ್ರೆ ಯಾರಿಗೋ ಸಿಗಬೇಕಾಗಿರೋ ಪ್ರೋಟೋಕಾಲ್ ಅವ್ರಿಗೆ ಸಿಗೋಬೇಕಾಗಿರೋಂಥದ್ದು. ಇವರ ಕೀಪ್ಗಳಿಗೆ, ಇವರ ಗರ್ಲ್ ಫ್ರೆಂಡ್ಸ್ಗಳಿಗೆ ಎಷ್ಟು ಜನರಿಗೆ BDS ಸೈಟ್ಗಳು ಹೋಗಿದೆಯೋ. ಐ ಆಮ್ ಟ್ರೈಂಗ್ ಟು ಎಲಾಬ್ರೇಟ್ ಆ್ಯಂಡ್ ಬ್ರಿಂಗ್ ಫೋಕಸ್ ಆಫ್ ಆಲ್ ದ ಡೈಮೆನ್ಷನ್ಸ್. ಎಷ್ಟೋ ಬಾರಿ ಕೇಸ್ ಆಗೋದನ್ನ ತಪ್ಪಿಸ್ಕೊಂಡಿರ್ಬೋದು ಇವ್ರನ್ನ ಬಳಸ್ಕೊಂಡ್ಬಿಟ್ಟು, ಎಷ್ಟೋ ಬಾರಿ ಅಪರಾಧಗಳನ್ನು ಮಾಡಿರ್ಬೋದು, ಎಷ್ಟೋ ಬಾರಿ ಬೇರೆಯವ್ರ ಮೇಲೆ ದೌರ್ಜನ್ಯ ಆ ಲೇಡಿ ಮಾಡಿರ್ಬೋದು, ಯಾಕಂದ್ರೆ ನನಗೆ ಮಿನಿಸ್ಟರ್ ರಾಜಣ್ಣನ ಸಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ಲ? ಅಂದ್ರೆ ರಾಜಣ್ಣ, ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಅ ಟೋಕನ್. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ಆಲ್ ಅವರ್ MLAs ಅನ್ಲೆಸ್ ಅಂಟಿಲ್ ಕಡಿವಾಣ ಹೇಗೆ ಇದಕ್ಕೆ ಸರ್ ಮಾರಲ್ ಸ್ಟ್ರಕ್ಚರ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು. ಒಂದು ಇನ್ನೊಂದು ನಮ್ಮ ಜನರು ವೋಟರ್ಸ್ಗೂ ಕೂಡ ಒಂದು ತಿಳ್ಕೋಬೇಕು. ಯಾರ್ದೋ ಒಬ್ಬೊಂದು CD ಆಯಿತು, ಬೆಳಗಾವನೊಬ್ಬ ಮಿನಿಸ್ಟರ್ದು, ಯಾರ್ದೋ ಒಬ್ಬೊಂದಾಗಲಿ, ಆ ಬೆಳಗಾವಿ ಜನತೆಗೂ ಒಂದಿಷ್ಟು ಅಸಹ್ಯ. ಯಾಕಂದರೆ ವೆನ್ ಯು ಸ್ಟ್ರೆಂಥನ್ ಅ ಪರ್ಸನ್, ನೀವು ನನಗೆ ಶಕ್ತಿ ತುಂಬಿದ್ರಿ, ಈ ಮಾಧ್ಯಮಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ನಾನು ಹೇಳಿದ್ದು ಒಂದು 4 ಕೆಲಸ ಆಗತ್ತೆ ಇವತ್ತು, ನಾನು ಅದನ್ನು ದುರುಪಯೋಗ ಕಟ್ಕೊಂಡ್ರೆ ನಿಮಗೂ ಅಸಹ್ಯ ತಾನೆ. ನೀವು ನಾನು ಅದನ್ನು ಉಪಯೋಗ ತೊಗೊಂಡು ಒಂದು ಒಳ್ಳೆ ಕೆಲಸ ಮಾಡಿದ್ರೆ, hey, he's a panelist in my TV channel and he did a good job and he is morally strong. You feel proud about it.
ಇಲ್ಲ ಇವರೊಬ್ರು ಯಾರಿಗೋ ಸಪೋರ್ಟ್ ಮಾಡಿರ್ತಾರೆ, ಆ ಸ್ಟೂಡೆಂಟ್ ವಿಲ್ ಡೂ ಸಮಥಿಂಗ್ ಗ್ರೇಟ್, ಹಿ ಟೇಕ್ಸ್ ದ ಪ್ರೈಡ್ ಆಫ್ ಇಟ್. ಅವನೊಬ್ಬ ದೊಡ್ಡ ಕಳ್ಳ ಆದ್ರೆ ಏನ್ ಮಾಡ್ತೀರಾ ಸರ್? ಸೊ ಇನ್ ದ ಸೇಮ್ ವೇ ತಾವು ಏನು ಹೇಳ್ತಾ ಇದ್ದೀರಾ ಸರ್? ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸರ್, ಐ ವಿಲ್ ಟೆಲ್ ಯು an instance. Just I'll complete this very small. So voters should also, yes, I understand, voters should also feel ashamed. ಹೌದು, ಕರೆಕ್ಟ್. Because you are strengthening a person and illegally he is trying to take advantage of your strength politically. In democracy, where the buck stops at the voters desk. And in the same way, ಒಳ್ಳೇದಾದಾಗ ಒಳ್ಳೇದನ್ನು ತಗೊಳ್ಳಿ, ಕೆಟ್ಟದಾದಾಗಲೂ ಕೂಡ ಹೌದು ನಮ್ಮ MLA ಒಬ್ಬ ಸಿಡಿಯಲ್ಲಿ ಟ್ರ್ಯಾಪ್ ಆದವಂತವನು ಇಲ್ಲ, ನಮ್ಮ ಬಹುತೇಕವಾದ MLA ಹಿಂಗಿದ್ದಾರಂದ್ರೆ ಕರ್ನಾಟಕದ ಜನತೆ ಎಚ್ಚರಿಸ್ಕೋಬೇಕು. ಇನ್ಮೇಲಿಂದ ದೇ ಹ್ಯಾವ್ ಟು ಪುಟ್ ಮಾರಲಿ ಹೂ ಇಸ್ ಕರೆಕ್ಟ್, ಅವ್ರಿಗೆ ನಾನು ವೋಟ್ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ಬ್ಯಾಗೇಜ್, ಬ್ಯಾಕ್ಗ್ರೌಂಡ್, ಕ್ಯಾಸ್ಟ್, ಕ್ರೀಡ್ ಅಂಡ್ ಆಲ್ ದಟ್ ಶುಡ್ ಹ್ಯಾಪನ್. ಕ್ವಿಕ್ ಆಗಿ ಒಂದು ನಿಮಿಷದಲ್ಲಿ ಈ ಕಲುಷಿತ ರಾಜಕಾರಣದ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ? ಕಲುಷಿತ ರಾಜಕಾರಣದಲ್ಲಿ ನಾನು ಒಂದು ಇನ್ಸ್ಟೆಂಟ್ ಹೇಳ್ಬಿಡ್ತೀನಿ, ಯಾಕಂದರೆ ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ. ಒಬ್ಬ ಕಿರಿಯ ಅಧಿಕಾರಿ ಒಂದು 10-12 ವರ್ಷ ಹಿಂದೆ ಒಂದು ಬೆಂಗಳೂರಲ್ಲಿ ಒಂದು ಪ್ರಖ್ಯಾತ ನಗರದಲ್ಲಿ ಒಂದು ಮಹಿಳೆ ಡೆನ್ಗೆ ರೈಡ್ ಮಾಡಬೇಕು ಅಂತ ಹೊರಟಿದ್ದ. ಈ ವಿಷಯ ನನಗೆ ಆಮೇಲೆ ಗೊತ್ತಾಯಿತು. ಸೊ ಆತ, ಐ ವಿಲ್ ಟೆಲ್ ಯು ಸರ್, ಸೊ ದಿಸ್ ಲೇಡಿ ವಾಸ್ ಕೇಟ್ರಿಂಗ್ ಟು ದ ನೀಡ್ ಆಫ್ ಲಾಟ್ ಆಫ್ ಪೊಲಿಟಿಷಿಯನ್ಸ್. ಅದು ನಮಗೆ ಗೊತ್ತಿರೋಂಥ ವಿಷಯ. ಸೊ ಆತನ ಯಾರೊಬ್ಬರು ವಿಶ್ವಾಸದವರಿದ್ದಾರಲ್ಲ, ಅದು ನನ್ನ ಗಮನಕ್ಕೆ ತಂದರು ದಟ್ ಹಿ ವಾಂಟ್ಸ್ ಟು ರೈಡ್ ಅಂತ. ಸೊ ನಾನು ಹೇಳಿದೆ, ಬೇಷ್, ಒಳ್ಳೆ ಕೆಲಸಪ್ಪ, ರೈಡ್ ಮಾಡಲಿ, ಸದ್ಯ ಭಾಳಷ್ಟು ಸ್ಕೆಲಿಟನ್ಸ್ ವಿಲ್ ಕಮ್ ಔಟ್ ಅಂತ. ಸೊ ಕೇಳಿ ಸರ್, ಅವನು he went to that lady's house and that lady stopped him and said that ಒಳಗಡೆ ಒಂದು ಹೆಜ್ಜೆ ಇಟ್ಟ ಅಂದರೆ ನಿನಗೆ 24 ಗಂಟೆಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ. ಬಟ್ ಅವ್ನು ಹೇಳ್ದ, ನಾನು ಇನ್ನೊಂದು ಹೆಜ್ಜೆ ಇಡ್ತೀನಿ, ಎರಡು ಹೆಜ್ಜೆ. ಹಿ ಟುಕ್ 2 steps inside and next day morning it transfers out of the issue. ಮುರ್ತಿರ್ ಕ್ವಿಕ್ ಆಗಿ 30 ಸೆಕೆಂಡಲ್ಲಿ ತಡಿಬೇಕು ಅಂತ ಸಿಎಂ ನಮ್ಮಲ್ಲಿ ಯಾವುದೋ ಒಂದು ಸಾಮಾಜಿಕ ಸಮಸ್ಯೆ ಅಂತ ಇರ್ತದೆ, ಸಾಮಾಜಿಕ ಪಿಡುಕು ಅಂತ ಇರ್ತದೆ. ಆ ಪಿಡುಗು ಹೋರಾಡಿಸಲಿಕ್ಕೆ ನಮ್ಮ ಲೆಜಿಸ್ಲೇಚರ್ಸು ಒಳ್ಳೆಯವರು ಕೆಟ್ಟವರು, ಎಲ್ಲರೂ ಕೆಟ್ಟವರಿಲ್ಲ. ಲೆಜಿಸ್ಲೇಚರ್ಸು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಕೆಲವು ಲೆಜಿಸ್ಲೇಚರ್ಸ್ ಇದ್ದಾರೆ. ಅಂಥ ಲೆಜಿಸ್ಲೇಚರ್ಗಳು ನಮ್ಮಲ್ಲಿ ಸದನದಲ್ಲಿ ಚರ್ಚೆ ಮಾಡಿ ಇದೆಲ್ಲ ಕಡಿವಾಣ ಆಗಲಿಕ್ಕೆ ಕೆಲವು ಕಾನೂನಿಗೆ ಅಮೆಂಡ್ಮೆಂಟ್ ತರಬೇಕು. ಇಂಥ ರಾಜಕೀಯ ದ್ವೇಷಕ್ಕೆ ಉಪಯೋಗಿಸ್ಕೊಂಡಾಗ ಹೆಣ್ಣನ್ನು ಉಪಯೋಗಿಸ್ಕೊಂಡ್ರೆ ಆತನ ಮರಣದಂಡನೆ ಕೊಡಬೇಕು, ಇಲ್ಲ ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಸಾಮಾಜಿಕ ನಿಯಂತ್ರಣ. ಸರ್, ನಮ್ಮಲ್ಲಿ ಕಾನೂನು ಇರೋದು ಸಮಾಜ ನಿಯಂತ್ರಣ ಮಾಡೋಕ್ಕೆ, ಸಮಾಜ ನಡೆಸ್ಕೊಂಡು ಹೋಗ್ಲಿಕ್ಕೆ, ಸಾಮಾಜಿಕ ರಿಫಾರ್ಮ್ಸ್ ಮಾಡೋಕ್ಕೆ. ಅದೆಲ್ಲ ಯಾಕೆ ಬರ್ತವೆ ಅಂದರೆ ಅದೆಲ್ಲ ನಮ್ಮಲ್ಲಿ ಸರ್ ರಾಜಕೀಯ ಮಾಡೋರೇ ಕೆಟ್ಟವರು, ಎಲ್ಲ ಕೆಟ್ಟವರಲ್ಲ. ಅದರಲ್ಲಿ ಒಂದು 60-30% ಇಂಥ ಹೆಣ್ಣು ದುರ್ಬಳಕೆ ಆಗಬಾರ್ದು. ನಿಮ್ಮ ಪರ್ಸ್ನಲ್ ಗೇನ್ಗೋಸ್ಕರ ಒಬ್ಬ ಹೆಣ್ಮಗಳು ದುರ್ಬಳಕೆ ಮಾಡಿಕೊಂಡು ಅದನ್ನು ಸಾಹೇಬ್ ಹೇಳ್ತಾರೆ, ಯಾರೋ ಹೆಣ್ಮಗಳು ಅಂತ ಹೇಳ್ತಿರು, ಯಾರೋ ಹೆಣ್ಮಗಳು, ಯಾರಿಗೋ ಮಗಳು, ಯಾರಿಗೋ ತಾಯಿ, ಯಾರಿಗೋ ಹೆಂಡತಿ ಆಗಿರ್ತಾಳೆ. ಈಗ ರೇವಣ್ಣ ನನಗೆ ಹೆಸರು ಹೇಳ್ಬಾರ್ದು, ತಪ್ಪಾಗುತ್ತೆ. ಇದಕ್ಕೆ ಕಾನೂನು ಸುಧಾರಣೆ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಈಗ ಮುಸ್ಲಿಂ ರೀತಿ ಶಿಕ್ಷೆ ಕೊಡೋಕ್ಕೂ ನಮ್ಮಲ್ಲಿ ಆಗಲ್ಲ. ಭಾರತ ಸಂವಿಧಾನ ಅಂತ ಕ್ರಿಮಿನಿಗಳು ಇರ್ತಾರಲ್ಲ, ಸದನದೊಳಗಡೆ ಕಾಲೇ ಇಡಬಾರ್ದು. Clean yourself and come inside assembly from tomorrow. See, Chief Minister should send a very clear signal telling that protect yourself bloody fellows and then come clean ಅಂತ. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ರಾಜ್ಯದಲ್ಲಿ ಸದ್ದು ಮಾಡ್ತಿರುವಂಥ ವಿಚಾರ ಇದು. ಯಾಕೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ, ನೋಡಿ, ಪವಿತ್ರವಾಗಿರುವಂಥ ಜಾಗದಲ್ಲಿ ಸದನದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗತ್ತೆ ಅಂತಂದರೆ ತಲೆ ಇಲ್ಲದೆ ಇರೋರು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನೋಡಿ, ಹನಿ ಟ್ರ್ಯಾಪ್ಗೆ ಯಾಕೆ ಒಳಗಾಗ್ತಾರೆ? ಎಲ್ಲ ಒಪ್ಪಿಗೆ ಮೇರೆ ಆದಮೇಲೆ ಹನಿ ಟ್ರ್ಯಾಪ್ ಅಂತ ಹೇಳೋದೇನು? ಮೊದಲು ನೀವು ಸರಿಯಾಗಿರಿ, ಎಲ್ಲ ಒಪ್ಪಿಗೆ ಮೇರೆ ತಾನೇ ಆಗೋದು, ಆಮೇಲೆ ನಂದು ಸಿಡಿದು ಅಂತ ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಮೊದಲೇದು ಅಲ್ಲಿ ಸದನದಲ್ಲಿ ಕಲಾಪದಲ್ಲಿ ಯಾವುದೇ ಕಾರಣಕ್ಕೂ ಈ ವಿಚಾರದ ಬಗ್ಗೆ ಚರ್ಚೆ ಆಗಬಾರ್ದು. ಇದರ ಕಡೆ CM ಅವರು ಕೂಡ ಗಮನ ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು 48 ಜನಗಳಿದ್ದಾರೆ.